ನನ್ನ ಪ್ರಿಯ ಸಹೋದರ ಸಹೋದರರೇ, ಈ ದಿನದಲ್ಲಿ ನನ್ನ ಒಂದು ಎರಡನೆಯ ಸಬ್ಜೆಕ್ಟ್ ದ ಬೆಸ್ಟ್ ವರ್ಕ್ ಆಫ್ ಎ ಯೂತ್, ಯೌವನಸ್ಥನ ಜವಾಬ್ದಾರಿ ಬೆಳಗ್ಗೆ ಏನ್ ಥೀಮ್ ನೋಡ್ತಾ ಬಂದಿವಿ, ದ ಯೂತ್ ರೆಸ್ಪಾನ್ಸಿಬಿಲಿಟಿ ಇನ್ ದ ಮಿನಿಸ್ಟ್ರಿ ಅಂಡ್ ದ ಗ್ರೋತ್ ಆಫ್ ದ ಚರ್ಚ್, ಸಭೆಯ ಬೆಳವಣಿಗೆಯಲ್ಲಿ ಯೌವನಸ್ಥರ ಪಾತ್ರ ಎಂಬಂತ ವಿಷಯಗಳಲ್ಲಿ ನಾವು ಧ್ಯಾನ ಮಾಡೋದು. ಹಾಗೆ ದಯವಿಟ್ಟು ಈ ಸೆಷನ್ ನ ಅಲರ್ಟ್ ಆಗಿರ್ರಿ. ಯಾಕಂತಾರೆ ನಾನು ಸಾಕಷ್ಟು ರೆಫರೆನ್ಸ್ಗಳು ನಿಮ್ಗೆ ತಗೊಂಡು ಹೋಗ್ತೀನಿ. ಬೆಳಿಗ್ಗೆ ಫಸ್ಟ್ ಸೆಷನ್ ಜಾಸ್ತಿ ರೆಫರೆನ್ಸ್ ಕೊಡಲಿಲ್ಲ, ಆದ್ರೆ ಈ ಸೆಕೆಂಡ್ ರೆಫರೆನ್ಸ್ ಅಲ್ಲಿ ಸಾಕಷ್ಟು ನೀವು ಓದ್ಬೇಕು, ಅರ್ಥ ಆಯ್ತಾ? ಹಂಗಾಗಿ ನಾವು ಕೊಡುವಂತ ರೆಫರೆನ್ಸು ಹುಡುಗರ ಕಡೆ ಆದ್ರೂ ಸರಿ, ಹುಡುಗಿರ ಕಡೆ ಆದ್ರೂ ಸರಿ, ತಮಿಳ ಸರಿ, ಮಲಯಾಳಂ ಸರಿ, ಇಂಗ್ಲಿಷ್ ಆದ್ರೂ ಸರಿ, ಕನ್ನಡ ಸರಿ, ತೆಲುಗು ಸರಿ, ಸಿಕ್ಕದವರು ಓದ್ಬೇಕು. ಓಕೆ, ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 27ನೇ ವಾಕ್ಯ, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 verse 27. Please read. ಯೌವನದಲ್ಲಿ ನೊಗಹುವುದು ಮನುಷ್ಯರಿಗೆ ಲೇಸು. ಓಕೆ, ಯೌವನದಲ್ಲಿ ನೊಗ ಹೊರುವಂತದ್ದು ಮನುಷ್ಯನಿಗೆ ಲೇಸು ಅಂದ್ರೆ ಏನರ್ಥ? ಯೌವನ ಪ್ರಾಯದಲ್ಲಿ ನೊಗವನ್ನ ಹೊರು. ಯೌವನ ಪ್ರಾಯ ಇರುವಂತದ್ದೇ ನೊಗವನ್ನ ಹೊರುವುದಕ್ಕೆ. ಬೇರೆ ಸಭೆಯಲ್ಲಿ ಸಂಡೇ ಸ್ಕೂಲ್ ಮಕ್ಕಳಿದ್ದಾರೆ, ಸಭೆಯಲ್ಲಿ ವಯಸ್ಸಾದಂತವ್ರು ಇದ್ದಾರೆ. ಆದ್ರೆ ಸಭೆ ಎಂಬುದಾಗಿ ಹೇಳುವಾಗ ಅದು ಯೌವನಸ್ಥರು. ಅರ್ಥ ಆಗ್ತಿದ್ಯಾ? ಯೂಸ್ ಇಸ್ ಈಕ್ವಲ್ ಟು ಚರ್ಚ್, ಚರ್ಚ್ ಇಸ್ ಈಕ್ವಲ್ ಟು ಯೂತ್ಸ್. ಯಾವುದೇ ಸಭೆಯಲ್ಲಿ ಯೌವನಸ್ಥರ ಇಲ್ಲ ಅಂತಂದ್ರೆ ಅದು ಸಭೆನೇ ಅಲ್ಲ. ಅರ್ಥ ಆಗ್ತಿದ್ಯಾ? ಯಾಕಂತಂದ್ರೆ ಯೌವನಸ್ಥರು ಆ ರೀತಿ ಪಿಲ್ಲರ್ಗಳಾಗಿ ನಿಲ್ಲಬೇಕು, ಸಭೆಯ ಸ್ತಂಭಗಳಾಗಿ ನಿಲ್ಲಬೇಕು. ಎರೆಮೀನ ಪುಸ್ತಕಕ್ಕೆ ಬಂದು ಈಗ ಎರೆಮೀನ ಪುಸ್ತಕದಲ್ಲಿ ಸಾಕಷ್ಟು ರೆಫರೆನ್ಸ್ಗಳ ಬರ ಅಂತ ಹೋಗಿ ಅನಂತರ ಸಬ್ಜೆಕ್ಟ್ ಎಂಟರ್ ಆಗ್ತೀನಿ. ಎರೆಮೀನ ಪುಸ್ತಕ 1ನೇ ಅಧ್ಯಾಯ 5ರಿಂದ 10 ವಾಕ್ಯ. ಜೆರೆಮಿಯಾ ಚಾಪ್ಟರ್ 1 verse 5 to 10. I am a child. But the Lord said, say not, I am a child. ದೇವರೇ ನಾನು ಬಾಲಕ. ಬಾಲಕ ಅನ್ನ ಬೇಡ. ಓಕೆ, ಯೌವನಸ್ಥರೇ, ಅಯ್ಯೋ ನಾವು ಯೂತ್ಗಳು ಅಂತ ಹೇಳಕ್ ಹೋಗ್ಬೇಡ್ರಿ, ನಿಮಗೆ ಜವಾಬ್ದಾರಿ ಇದೆ. ಅರ್ಥ ಆಗ್ತಿದೆ? ಕಟ್ಟಿ ಮಾಡಿ, ಒಟ್ಟು ಕಟ್ಟಿ ಮಾಡು. ರೀಡ್. ಸಾಕು, ಅರ್ಥ ಆಯ್ತು ಈಗ? ನಾನು ನಿನ್ನ ತಾಯಿಯ ಗರ್ಭದಲ್ಲೇ ನಾನು ಕಂಡಿದ್ದೇನೆ, ನಿನ್ನನ್ನ ಕರೆದಿದ್ದೇನೆ. ಐ ಕಾಲ್ಡ್ ಯು. ಆಗ ಏನೇನ್ ಹೇಳ್ತಾನೆ? ದೇವರೇ, ನಾನು ಇನ್ನು ಚಿಕ್ಕ ಹುಡುಗ, ಬಾಲಕ. ಅದು ಆಕ್ಚುಲಿ ಬೇಕಾದ್ರೆ ಐ ಆಮ್ ಎ ಯೂತ್, ದಟ್ ದ ರೈಟ್ ಟ್ರಾನ್ಸ್ಲೇಷನ್. ನಾಟ್ ಐ ಆಮ್ ಎ ಚೈಲ್ಡ್, ಐ ಆಮ್ ಎ ಯೂತ್. ನಾನು ಯೌವನಸ್ಥ. God says, don't say that you are a youth. ನಾನು ಎಲ್ಲಿ ಕಳಿಸ್ತೀನಿ ಅಲ್ಲಿ ಹೋಗೇತೀರಿ. ನಾನು ಏನು ಮಾತಾಡೋ ಅಂತ ಹೇಳ್ತೀನಿ, ಮಾತಾಡಲೇ ಬೇಕು. ಅದಕ್ಕಾಗಿ ನಿನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನು ಕರೆದುಕೊಂಡಿದ್ದೇನೆ. ಯೌವನಸ್ಥರೇ, Lord Jesus Christ has called you from your mother's womb for his purpose. ಅರ್ಥ ಆಗ್ತಿದ್ಯಾ? ಆತನ ಉದ್ದೇಶಕ್ಕಾಗಿ ತಾಯಿಯ ಗರ್ಭದಲ್ಲಿ ಕರೆಯಲ್ಪಟ್ಟಂತವ್ರು ನೀವು. ಕರೆಯಲ್ಪಟ್ಟ ಮೇಲೆ ನಿಮಗೆ ಬೇಕಾದಂತ ಬಲವನ್ನ, ಬೇಕಾದಂತ ಕೃಪೆಯನ್ನ, ಜ್ಞಾನವನ್ನ, ಆತ್ಮ ನಡೆಸುವಿಕೆಯನ್ನ ಆತನ ಕೊಡೋಕೆ ಶಕ್ತರಾಗಿದ್ದಾಳೆ. ಯು ಮಸ್ಟ್ ಬಿ ಪ್ರಿಪೇರ್ಡ್. ಡೋಂಟ್ ಗಿವ್ ಎನಿ ಎಕ್ಸ್ಕ್ಯೂಸ್. ಮೋಶೆ ಹೇಳ್ದ, ಅಯ್ಯೋ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಗಿದ್ಯೋರ ಹೇಳ್ದ, ಅಯ್ಯೋ ನನ್ನ ಕುಲ ಚಿಕ್ಕ ಕುಲ, ಮನಸ್ಸೆ ಕುಲ ಚಿಕ್ಕ ಕುಲ, ನಾನೇ ಇದನ್ನ ಮಾಡ್ಲಿ. ಆದ್ರೆ ದೇವರು ಹೇಳಿದ ಮಾತು, ಐ ವಿಲ್ ಬಿ ವಿತ್ ಯು. ನಿನ್ನ ಬಲ, ನಿನ್ನ ಜ್ಞಾನ, ನಿನ್ನ ಬುದ್ಧಿ ಎಲ್ಲ ಕಸ ಡಸ್ಟ್ಬಿನ್ ಹಾಕು. ಐ ಆಮ್ ದೇರ್ ವಿತ್ ಯು, ಐ ವಿಲ್ ಡೂ. ಪ್ರಿಯ ಯೌವನಸ್ಥರೇ, ಕರ್ತನು ಯಾವ ಉದ್ದೇಶವನ್ನ, ಯಾವ ಕಾರ್ಯವನ್ನ ನಿಮ್ಮ ಮುಖಾಂತರವಾಗಿ ಮಾಡಬೇಕೆಂಬುದಾಗಿ ಆಲೋಚನೆ ಮಾಡಿದನೋ ಅದನ್ನ ಮಾಡ್ತಾರೆ. ಅದಕ್ಕೆ ನಿಮ್ಮನ್ನ ಸಮರ್ಪಣೆ ಮಾಡಿಕೊಳ್ಬೇಕಷ್ಟೇ. ಅದನ್ನ ಬಿಟ್ಟು ಯೋರನ್ನು ಓಡದಾಗೆ ಹೇಡಿಗಳಿಗೆ ಓಡಕ್ ಹೋಗ್ಬೇಡ್ರಿ. ತಾರ್ಷೀಷ್ಗೆ ಕರೆದಿರುವಂಥದ್ದು ನಿನವೆ ಪಟ್ಟಣಕ್ಕೆ ಹೋಗ್ರಿ. ಯೆರೆಮೀಯನ ಪುಸ್ತಕ 1ನೇ ಅಧ್ಯಾಯ 17, 18, 19 ವಾಕ್ಯ. ಚಾಪ್ಟರ್ 1 verse 17, 18, 19.
ಹಾ ಆಜ್ಞಾಪಿಸುವುದನ್ನೆಲ್ಲ ಅವರಿಗೆ ಹೇಳು. ಹೇಳು. ನೀನು ಅವರಿಗೆ ಕಂಗೆಡಬೇಡ. ಹಾ. ಕಂಗೆಟ್ಟರೆ ನಾನು ನಿನ್ನನ್ನು ಅವರ ಮುಂದೆ ಅಲ್ಲಿ ಸ್ಟಾಪ್ ಮಾಡಿ. ನೀನು ಅವರಿಗೆ ಕಂಗೆಡಬೇಡ. ನೀನು ಕಂಗೆಟ್ಟರೆ ಅವರ ಮುಂದೆ ನಾನು ನಿನ್ನನ್ನ ಕಂಗೆಡಿಸ್ತೇನೆ. ನೀನು ಅವ್ರಿಗೆ ಹೆದರಬೇಡ. ನೀನು ಹೆದರೆ ಅವರ ಮುಂದೆ ನಾನು ಹೆದರಿಸ್ತೇನೆ ನಿನ್ನ. ಅರ್ಥ ಆಗ್ತಿದ್ಯಾ? ಕಂಗೆಡಬೇಡ. ಕಂಡಿ ಮಾಡಿ. ಇಗೋ ನಾನು ಈ ಹೊತ್ತು ನಿನ್ನನ್ನು ಯಹೂದದ ಅರಸರು, ಅಧಿಪತಿಗಳು, ಯಾಜಕರು, ಸಾಧಾರಣ ಜನರು, ಅಂತೂ ದೇಶದವರೆಲ್ಲರನ್ನು ಎದುರಿಸತಕ್ಕ ಕೋಟೆ ಕೊತ್ತೊಳ್ಳಪಟ್ಟವನಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿಗಳನ್ನಾಗಿಯೂ ಸ್ಥಾಪಿಸಿದ್ದೇನೆ. ಅರ್ಥ ಆಗ್ತಿದ್ಯಾ? ನೀವು ಯಾರ ಹತ್ರ ಗೊತ್ತಾಗ್ತಿದ್ಯಾ? ಕರ್ತನು ನಿಮ್ಮನ್ನು ಇಟ್ಟಿರುವಂತದ್ದು, ನಾನು ನಿಮ್ಮನ್ನು ಕೋಟೆ ಕೊತ್ತಳ ಪಟ್ಟಣವಾಗಿಯೂ ಕಬ್ಬಿಣದ ಕಂಬವನ್ನಾಗಿಯೂ ತಾಮ್ರದ ಪೌಳಿಗಳನ್ನಾಗಿಯೂ ಸ್ಥಾಪಿಸಿದ್ದೆ. ಅದೇ ಯೌವನಸ್ಥನ ಜೀವಿತ. ಕಂಟಿನ್ಯೂ. ಅವರಿಗೆ ವಿರುದ್ಧವಾಗಿ ಯುದ್ಧ ಸ್ಟಾಪ್ ಮಾಡಿ ಬೇಡ. ಯುದ್ಧ ಮಾಡ್ತಾರ್ರಿ. ನೀವು ಹೋಗಿ ಸುವಾರ್ತೆ ಹೇಳಿದ ತಕ್ಷಣ ಓ ಕರೆಕ್ಟ್ ನಮ್ಗೆ ಬರಲ್ಲ. ವರ್ಲ್ಡ್ ವಿಲ್ ಅಪೋಸ್ ಯು. ಯಾಕಂತಂದ್ರೆ ವಾಕ್ಯ ಇರ್ತದೆ, ಯೇಸು ಮಾತು, ಲೋಕ ನನ್ನನ್ನ ಹಾಗೆ ಮಾಡಿದೆ, ಆದ್ದರಿಂದ ನಿಮ್ಮನ್ನು ಕೂಡ ಹಾಗೆ ಮಾಡುತ್ತೆ. ದ ವರ್ಲ್ಡ್ ಹೇಟೆಡ್ ಮೀ, ಸೊ ದಟ್ ದ ವರ್ಲ್ಡ್ ವಿಲ್ ಡೆಫಿನೆಟ್ಲಿ ಹೇಟ್ ಯು. ಆದ್ರೆ ಭಯಪಡುವಂತ ಅವಶ್ಯಕತೆ ಇಲ್ಲ. ಕಟ್ಟಿ ಮಾಡಿ. ಹಾ, ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಲು ನಾನೇ, ಇದು ಯೆಹೋವನಾದ ನನ್ನ ಮಾತು. ಯೌವನಸ್ಥರು ಅರ್ಥ ಮಾಡ್ಕೊಡ್ರಿ. ಯೌವನ ಕಾಲದಲ್ಲಿ ಕಷ್ಟಗಳು ಬರ್ಬೋದು, ಹೋರಾಟಗಳು ಬರ್ಬೋದು, ಕಣ್ಣೀರುಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು. ಆದರೆ ದೇರ್ ಇಸ್ ನೋ ಡಿಫೀಟ್, ದೇರ್ ಇಸ್ ನೋ ಫೇಲ್ಯೂರ್ ಇನ್ ಯೋರ್ ಲೈಫ್. ಏನ ಜೀವಿತದಲ್ಲಿ ಸೋಲು ಇರ್ತಕ್ಕಂಥ ಪದ ಇಲ್ಲ. ಡಿಸ್ಟಿಂದ ತೆಗೆದಾಕ್ರಿ. ದೇವರ ಮಕ್ಕಳಿಗೆ ಸೋಲು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಲೋಕದಲ್ಲಿ ನಿಮ್ಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಯೋಹಾನನ ಸುವಾರ್ತೆ 16:33 ವಾಕ್ಯ, 2 ಕೊರಿಂಥ 2:14 ವಾಕ್ಯ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಜಯೋತ್ಸವದಲ್ಲಿ ನಡೆಸುವಂತ ದೇವರಿಗೆ ಸ್ತೋತ್ರ. ಯಾವಾಗಲೂ ಜಯೋತ್ಸವ ನಡೆಸುವಂತ ದೇವರು ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು. ಅದರಲ್ಲಿ ಸೋಲೆ ಇಲ್ಲ ಅಂತ ಮಹಾದೇವರು. 1 ಕೊರಿಂಥ 15:57-58 ವಾಕ್ಯಗಳಲ್ಲಿ ನೋಡ್ತೇವೆ. ಆತನು ಕ್ರಿಸ್ತ ಯೇಸು ನಿಮಗೆ ಜಯವನ್ನ ಕೊಟ್ಟಿದ್ದಾರೆ. God has already given. There is no failure. ಅಯ್ಯೋ ನಾನು ಸೋಲು ಅಂತಂದ್ರೆ ಆ ಸೋಲಿಗೆ ನೀನೇ ಕಾರಣ ಅಷ್ಟೇ ಹೊರತು ಯೇಸುಸ್ವಾಮಿ ಅಲ್ಲ. ಎಲ್ಲಿಯ ತನಕ ನೀನು ಸೋಲನ್ನು ಒಪ್ಪಿಕೊಳ್ಳೋದಿಲ್ವೋ ಅಲ್ಲಿ ತನಕ ನೀನು ಸೋಲಿಲ್ಲ. ಆದ್ರೆ ಯಾವಾಗ ನೀನಾಗೇ ನೀನು ಒಪ್ಕೊಳ್ತೀಯೋ, ಹೌದೋ ನಾನು ಸೋತ ಹೋಗ್ಬಿಟ್ಟಿದ್ದೀನಿ, ನಾನು ಸೋತ ಒಪ್ಕೊಳ್ತೀಯೋ, ಆಗ ಸೋಲು ಖಚಿತ. ಎಲ್ಲಿಯ ತನಕ ನೀನು ಸೋಲನ್ನು ಒಪ್ಪೋದಿಲ್ವೋ, there cannot be any defeat in your life. ಯೆರೆಮೀಯನ ಪುಸ್ತಕ 6ನೇ ಅಧ್ಯಾಯ 27ನೇ ವಾಕ್ಯ, 6:27. You may know and test them. ನೋಡ್ರಿ, ಅಲ್ಲಿ ನಾನೇನು ಜನರಿಗೆ ಅವರಿಗೆ ಶೋಧಕರನ್ನಾಗಿ ನೇಮಿಸಿದ್ದೇನೆ. ನೀನು ಅವರ ನಡತೆಯನ್ನು ಪರೀಕ್ಷಿಸಿ. ಇದು ಯೌವನಸ್ಥರ ಮಾತು. ನೀವು ಪರೀಕ್ಷೆ ಮಾಡಬೇಕು. ಅಯ್ಯೋ ನನ್ನ ಸಭೆ ಏನಾಗಿದೆ, ನಮ್ಮ ಸಭೆಯಲ್ಲಿ ಯಾರು ದಾರಿ ತಪ್ಪಿದ್ದಾರೆ, ನನ್ನ ಸಭೆಯಲ್ಲಿ ಯಾರನ್ನ ಕ್ರಮಪಡಿಸಬೇಕು, ಯಾರು ಚರ್ಚೆ ಸರಿಯಾಗಿ ಬರ್ತಾ ಇಲ್ಲ, ಯಾರು ಸೋತೋಗಿದ್ದಾರೆ, ಯಾರು ಲೋಕದ ಕಡೆಗೆ ಹೋಗಿದ್ದಾರೆ, ಯಾರು ಆತ್ಮಿಕವಾಗಿ ಹಿಂಜಾರಿದ್ದಾರೆ, ಅವುಗಳನ್ನ ಪರೀಕ್ಷೆ ಮಾಡುವಂತ ಶೋಧಕ ಯೌವನಸ್ಥರೇ ನೀನು. ಆಗ ಪ್ರಾಬ್ಲಮ್ ಏನಂತಾರೆ, ಇವತ್ತು ಯೌವನಸ್ಥರು ನಾವು ಶೋಧಿಸ್ಬೇಕಾದ್ರೆ, ಇಲ್ಲ ನೋಡಪ್ಪ ಅವ್ರು ಬಂದಲ್ಲ, ಆ ಹುಡುಗಿ ನೋಡಪ್ಪ, ಆ ಹುಡುಗ ನೋಡಪ್ಪ, ಯಾಕೆ ಬೇರೆ ಅವಳ ಕರ್ಕೊಂಡು ಹೋಗ್ಬಿಟ್ಟಿಯಾರ. ಎಂಥ ಒಂದು ಹೇಸಿಗೆ ಸ್ಥಿತಿ ಇವತ್ತು. ಯಾವ ಯೌವನಸ್ಥರು ಸಭೆಯಲ್ಲಿ ಶೋಧಕರನ್ನಾಗಿ ಪರೀಕ್ಷಿಸಬೇಕಾಯ್ತೋ, ದಾರಿ ತಪ್ಪುವಂತ ಕ್ರಮಪಡಿಸಬೇಕು, ಸೋತು ಹೋದವರನ್ನ ಬಲಪಡಿಸಬೇಕು ಅಂತ ಯೌವನಸ್ಥರುಗಳೇ ಇವತ್ತು ದಾರಿ ತಪ್ಪುವಂತ ದುರಂತ ಪರಿಸ್ಥಿತಿ ಇವತ್ತು ಸಹೋದರ ಸಭೆಗಳಲ್ಲಿ ಎದುರಾಗಿದೆ. ಪ್ರೇರಣೆ ನಾನು ತಮಾಷೆ ಹೇಳ್ತಲ್ಲ, ಇತ್ತೀಚಿನ ದಿನಗಳಲ್ಲಿ ಕೂಡ ಅಷ್ಟೇ. ಒಬ್ಬ ಎಲ್ಡ್ರ ಮಗ ಒಬ್ಬ ಹಿಂದೂನ ಕಟ್ಕೊಂಡು ಓಡಾದ. ಅದರ ನಿಮಿತ್ತವಾಗಿ ಎಲ್ಡರ್ಶಿಪ್ ಹಿಡಿಬೇಕಾಯ್ತು. ಒಬ್ಬ ಡೀಕರ್ ಮಗಳು ಒಬ್ಬ ಹಿಂದಿನ ಕಟ್ಕೊಂಡು ಓಡೋದು. ಒಬ್ಬ ಹಿರಿಯನ ಮಗ ಮುಸ್ಲಿಂ ಹುಡುಗಿ ಜೊತೆ ಹೋದಾಗ ಸಭೆಯನ್ನು ಮುಚ್ಚೋಯ್ತು. ಇವತ್ತು ಸಹೋದರ ಸಭೆಗಳಲ್ಲೇ ನಡೀತಾ ಇದೆ. ಅದನ್ನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾವ ಜನವನ್ನ ಶೋಧಕರಾಗಿ ಇಟ್ಟಿದ್ದಾರೋ,
ಅವರುಗಳಿಗೆ ಇವತ್ತು ಇಲ್ಲ ಒಂದು ಜ್ಞಾನ, ಜವಾಬ್ದಾರಿ. ಸಭೆಯಲ್ಲಿ ಯೆರೆಮೀಯನ ಪುಸ್ತಕ 12ನೇ ಅಧ್ಯಾಯ 5ನೇ ವಾಕ್ಯ, 12 verse 5. How can you contest with the horse? ಅರ್ಥ ಆಗ್ತಿದ್ಯಾ? ದಯವಿಟ್ಟು ವಾಕ್ಯ ಬರೋ ತಮಿಳಲ್ಲಿ ಪಡಿ ಬರೋದಿದೆ. 5ನೇ ವರ್ಷ 12. ಸಾಕಾ? ಯವನಸ್ತ್ರೆ ಕಾಲಲ್ಲಿ ಓಡಾಕ್ಲಕ್ಕ ಅಯ್ಯಪ್ಪ ಸುಸ್ತಾಗ್ತದೆ, ಬಂಡಿ ನೋಯ್ತದೆ ಅಂತಿದ್ರೆ, ಇನ್ನು ಕುದುರೆ ಸಂಗಡ ಹೆಂಗ್ರಿ ಓಡ್ತೀರಾ? ಕುದುರೆ ಸಂಗಡ ಹೆಂಗ್ ಓಡ್ತೀರಾ? ನಿನ್ನನ್ನ ಕರ್ತನು ಆರಿಸಿಕೊಂಡಿರುವಂಥದ್ದು, ನಿನ್ನನ್ನ ಕರ್ತನು ಸಿದ್ಧಪಡಿಸಿರುವಂಥದ್ದು, ನಿನಗೋಸ್ಕರ ರಕ್ತವನ್ನ ಚೆಲ್ಲಿ ನಿನ್ನ ಆರಿಸಿಕೊಂಡಿರುವಂಥದ್ದು ಕುದುರೆ ಸಾಡ ಓಡಕ್ಕೋಸ್ಕರವಾಗಿ. ಆದ್ರೆ ನೀನೇನಾಗಿದ್ಯೆ? ಕಾಲಾಡದ ಸಾಡುವುದಕ್ಕೆ ನಿನ್ನ ಕೈಲಿ ಆಗ್ತಾ ಇಲ್ಲ. ಕುದುರೆ ಸೊರಡ ಹೇಗೆ ನೀವು ಓಡ್ತೀಯ? ಕಟ್ಟಿ ಪಡಬಹುದಾದ್ರೆ ಅದೇ ಕಟ್ಟಿ ಪಡ. NSIY ಬೆಂಗಳೂರು ಪಟ್ಟಣ ಅಂತಕ್ಕಂಥದ್ದು ಸಮಾಧಾನದ ಪಟ್ಟಣ, ಗೊತ್ತಿದೆ ನಿಮ್ಗದು. ಆದ್ರೆ ನೀವೊಳಗ ಅಯ್ಯೋ ಬರೀ ಕಷ್ಟ ಬೆಂಗಳೂರು, ಅಯ್ಯೋ ಅದಿದೆ ಇದಿದೆ, RSS BJP ಬಜರಂಗದಳ VHP, ನಾಚಿಕೆ ಆಗ್ಬೇಕು ನಿಮ್ಗೆ. ಹೋಗಿ ನಾರ್ತ್ ಇಂಡಿಯಾ ನೋಡ್ರಿ ಹೆಂಗಿದೆ ಅಂತ, ಮುಸ್ಲಿಂ ದೇಶಗಳು ನೋಡ್ರಿ ಹೆಂಗಿದೆ ಅಂತ ಪರಿಸ್ಥಿತಿಗಳು. ಸಮಾಧಾನದ ಈ ಒಂದು ಪಟ್ಟಣ, ಇದು ಬೆಂಗಳೂರು ಆಗಿರ್ಲಿ, ಕೋಲಾರ ಆಗಿರ್ಲಿ, ಧರ್ಮಪುರಿ ಆಗಿರ್ಲಿ, ಮದ್ರಾಸ್ ಆಗಿರ್ಲಿ, ಎಲ್ಲ ಸಮಾಧಾನ ನಗರಗಳು. ಗೊತ್ತಿದೆ ನಿಮ್ಗೆ? ಸಮಾಧಾನ ನಗರದಲ್ಲೇ ನಿಮ್ಗೆ ಇಂತಾರೆ. ಮಣಿಪುರದಲ್ಲಿ ಬಿಟ್ಟಿದ್ರೆ ಏನ್ ಮಾಡ್ತಿದ್ವಿ? ಕಾಡಲ್ಲಿ ಹೋಗಿ ಬದುಕಬೇಕಾಯ್ತು. 1 ವರ್ಷದ ಕಾಡಲ್ಲಿದ್ದಾರೆ ಅವರು, ಗೊತ್ತಿದೆ ನಿಮ್ಗೆ? ಕೇವಲ ನಂಬಿಕೆ ನಿಮಿತ್ತವಾಗಿ. ಈಗ ಉತ್ತರಾಖಂಡ ಅವರು ಒಂದು ಆರ್ಡರ್ ಪಾಸ್ ಮಾಡಿದ್ರೆ ಗೊತ್ತಿದೆ ಇಲ್ಲ ಏನಂತ? ಕನ್ವರ್ಷನ್ ಮಾಡಿದ್ರೆ 10 ಲಕ್ಷ ಫೈನು ಮತ್ತೆ ಲೈಫ್ ಲಾಂಗ್ ಇಂಪ್ರಿಸನ್ಮೆಂಟ್ ವಿತೌಟ್ ಬೈಲ್. ಅಷ್ಟು ಮಾತ್ರ ಅಲ್ಲ, ಆಲ್ ದರ್ ಪ್ರಾಪರ್ಟಿ ವಿಲ್ ಬಿ ಸೀಸ್ಡ್. ಅವ್ರ ಎಲ್ಲಾ ಆಸ್ತಿ ಪಾಸ್ತಿ ಏನಿದೆ ಎಲ್ಲವನ್ನು ಕೂಡ ಸೀಸ್ ಮಾಡ್ತಾರೆ. ಸಮಾಧಾನ ಪಟ್ಟಣದಲ್ಲಿಯೇ ನೀನು ಇಷ್ಟು ಮಟ್ಟಿಗೆ ಎದುರುಕೊಂಡಿದ್ರೆ, ಇನ್ನು ದಟ್ಟ ಅರಣ್ಯ, ಆ ಒಂದು ಅರಣ್ಯದ ಭಯಂಕರವಾದ ಸ್ಥಿತಿಗತಿಗಳಲ್ಲಿ ನೀನು ಏನೋ ಮಾಡಿರಿ. Please read one more verse. Jeremiah verse 20 verse 9. Thank you. ತುಂಬಾ ಚೆನ್ನಾಗಿ ಓದೋ ಸಿಸ್ಟಮ್, ಬರೀ ಅಷ್ಟೇ ಪವರ್ಫುಲ್ ಆಗಿ. ಥ್ಯಾಂಕ್ ಯು ವೆರಿ ಮಚ್. ನಿನ್ನ ವಿಷಯವಾಗಿ ನಾನು ಸಾರಲ್ಲ, ನಾನು ಮಾತಲ್ಲ ಅಂತಂದ್ರೆ ಏನಾಗಿದೆ ಗೊತ್ತಲ್ಲಿ? ಏನಾಗಿದೆ? ಉರಿಯುವಂತ ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಕವಾಗಿದೆ ಎನ್ನುವಂತೆ ಭಾಸವಾಗ್ತದೆ. ತಡೆದು ಸಾಕಾಗೋಯ್ತು. ನಾನು ಇನ್ಮೇಲೆ ಸುಮ್ಮನಿರಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾರ್ತೀನಿ. ವಾಕ್ಯ ನೋಡ್ರಿ, ನೀವು ಎಲುಬಿಗೆ ಬೆಂಕಿನ ಟಚ್ ಮಾಡಿ ಆಗ ಗೊತ್ತಾಗ್ತದೆ ನಿಮ್ಗೆ ಅನುಭವ ಏನಂತ. ಗೊತ್ತಾಗ್ತಿದ್ಯಾ? The worst pain in the body is the bony pain. ಎಂತ ಕ್ಯಾನ್ಸರ್ ಬಂದು ಕೂಡ ಟಾರ್ಗೆಟ್ ಮಾಡ್ಕೋದು. ಬ್ಲಡ್, ಈ ಬೋನ್ ಕ್ಯಾನ್ಸರ್ ತಡಿಕೊಳ್ಳಕ್ಕಾಗಲ್ಲ. ಯಾವ ಪೇನ್ ಕಿಲ್ಲರ್ ಕೂಡ ಬೋನ್ ಕ್ಯಾನ್ಸರ್ ಅನ್ನ ತೆಗೆದಕ್ಕಾಗೋದಿಲ್ಲ. ಅಂತ ವರ್ಸ್ಟ್ ಪೇನ್ ಈಸ್ ದ ಬೋನಿ ಪೇನ್. ಆ ಎಲುಬುಗಳಲ್ಲಿ ಬೆಂಕಿ ಇಟ್ರೆ ಹೆಂಗಿರ್ಬೇಕು? ಹೆಂಗೆ ಉರಿಯುವಂತ ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎನ್ನುವಂತ ಭಾಷೆ ಹೋಗ್ತದೆ. ಅಪ್ಪ ಅಂತಂದ್ರೆ ನಮ್ಮ ಯವನಸ್ರದ ಅಂಕಲ್, ಉರಿಯುವಂತ ಬೆಂಕಿ ಇದ್ರೆ ತಾರೆ ಫಸ್ಟ್ ಆಫ್ ಆಲ್ ಉರಿಯಕ್ಕೆ. ಬೆಂಕಿ ಇದ್ರೆ ಅವನು ಉರಿಯಲ್ಲ, ಅವ್ನು ನೋಡ್ಕೊಳ್ಳ. ಬೆಂಕಿ ಇರೋಲ್ಲ. ಯೆರೆಮೀಯನ ಪುಸ್ತಕ 23ನೇ ಅಧ್ಯಾಯ 28-29. ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 23 verse 28-29. ನನ್ನ ಮಾತನ್ನು ಕೇಳಿದವನು ಯಥಾರ್ಥವಾಗಿ ನುಡಿಯಲಿ. ಹೊಟ್ಟೆಲ್ಲಿ ಕಾಳಲ್ಲಿ ಸಾಕಾ? ದೇವರ ವಾಕ್ಯ ಬೆಂಕಿಗೂ ಬಂಡೆಯನ್ನು ಹೊಡೆದು ಬಿಡುವಂತ ಸುತ್ತಿಗೆಗೂ ಫೈರ್ ದ ಹ್ಯಾಮರ್ ಸಮಾನವಾಗಿದೆ. ಅಂತ ಬಲಾಢ್ಯವಂತ ಬೆಂಕಿಯನ್ನ, ಬಲಾಢ್ಯವಂತ ಸುತ್ತಿಗೆಯನ್ನ ಕರ್ತನು ನಿಮ್ಮ ಕೈಲಿ ಕೊಟ್ಟಿದ್ದಾನೆ. ಅರ್ಥ ಆಗ್ತಿದ್ಯಾ? ಟು ಬ್ರೇಕ್ ದ ಥಿಂಗ್ಸ್.
ಎಂಥ ಕಲ್ಲಾದಂತ ಹೃದಯ ಕೂಡ ಒಡೆಯಲ್ಪಡಬೇಕು, ಕತ್ತಲಾದಂತ ಹೃದಯ ಒಡೆಯಲ್ಪಡಬೇಕು. ಪ್ರಿಯರೇ, ನಾ ಬೆಳಗ್ಗೆ ಹೇಳುವಾಗ ನಿಮ್ಗೆ ಎಚ್ಚರಿಸಿದೆ, ಯೂತ್ ಏಜ್ ಇಸ್ ದ ಏಜ್ ಆಫ್ ಅಚೀವ್ಮೆಂಟ್. ಬೆಳಗ್ಗೆ ಎಕ್ಸಾಂಪಲ್ಸ್ ಕೊಟ್ಟೆ. ರವೀಂದ್ರನಾಥ ಟ್ಯಾಗೋರ್, ಈಗ ಜನ ಮನೆಗೆ ಆಡ್ತಿರಲ್ವಾ, ರವೀಂದ್ರನಾಥ ಟ್ಯಾಗೋರ್ ಅವರು ಆ ತಮ್ಮ ಕವಿತೆಯನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ ಏಜ್ ಆಫ್ 16 years. PT ಉಷಾ ಒಲಿಂಪಿಕ್ಸ್ ಓಡಿದ್ದು ಅಟ್ ದ ಏಜ್ ಆಫ್ 16 years. AR ರಹಮಾನ್, ನಾವೇನು ಆ ಒಂದು ಮ್ಯೂಸಿಕ್ ಫೀಲ್ಡ್ ಅಲ್ಲಿ ನೋಡ್ತೀವಲ್ಲ, AR ರಹಮಾನ್ ಸ್ಟಾರ್ಟೆಡ್ ಪ್ರಾಕ್ಟಿಸಿಂಗ್ ಮ್ಯೂಸಿಕ್ ಅಟ್ ದ ಏಜ್ ಆಫ್ 11 years. ವೈಭವ್ ಸೂರ್ಯವಂಶಿ ಎಂಟರ್ಡ್ IPL at the age of 14 years. ಅವರ ವಯಸ್ಸುಗಳಿಗೆ ನಿಮ್ಮ ವಯಸ್ಸಿನ ಕಂಪೇರ್ ಮಾಡಿ ನೋಡ್ಕೊಡ್ರಿ. ಅಂದರೆ ಇದೆಲ್ಲ ಬರೀ ಅನ್ಯರು ಮಾತ್ರ, ಕ್ರೈಸ್ತರಲ್ಲಿ ದಡ್ಡರಾಗಿರ್ಬೋದು, ಪೆದ್ರಾಗಿರ್ಬೋದು, ಹೆಂಗಿರ್ಬೋದು ಅಂತ ಅರ್ಥನಾ? ವಾಕ್ಯ ಏನಂತಾರೆ? ಸರ್ಪದಂತೆ ಜನರು ಪಾರಿವಾಳದಂತೆ ನಿಷ್ಕಪಟಿತರಾಗಿರ್ರಿ ಅಂತ. ದಡ್ಡರಾಗಿರೋಂಥ ವಾಕ್ಯ ಎಲ್ಲೂ ಕೂಡ ಹೇಳಲ್ಲ ಯೌವನಸ್ಥರಿಗೆ. ಅದು ನೀವೇ ರೂಪಿಸಿಕೊಂಡಿರುವಂತ ಕಾಮೆಂಟ್ರಿ. ವಾಕ್ಯದ ನೋಡ್ರಿ, ಸಂವಿಧಾನ ದೇವರು ಕರೆದಾಗ 3 ವರ್ಷ ವಯಸ್ಸು. ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ಸೆರೆಗೆ ಹೋದ ಸಮಯದಲ್ಲಿ 17 ವರ್ಷ ವಯಸ್ಸು. ಆ ವಯಸ್ಸುಗಳಲ್ಲೇ ನಿಂತರು ಕ್ರಿಸ್ತನಿಗಾಗಿ. ಯೋಸೇಫ ಮನೆಯನ್ನು ಬಿಟ್ಟೋದಾಗ 13 ವರ್ಷ, 17 ವರ್ಷ, 17 ವರ್ಷಕ್ಕೆ ಬಿಟ್ಟೋದವನು ಹಳ್ಳಕ್ಕೆ ತಾಕಿದ್ರು. ಹಳ್ಳದಿಂದ ಪೋಟಿಫರ್ ಮನೆಗೆ ಹೋದ, ಪೋಟಿಫರ್ ಮನೆ ಜೈಲಿಗೆ ಹೋದ, ಜೈಲಿಂದ ಐಗುಪ್ತ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾದ್ರೆ 13 ವರ್ಷ ಹಿಡೀತು. ಅಟ್ ದ ಏಜ್ ಆಫ್ 30 years he was the prime minister of Egypt. 30 ವರ್ಷಕ್ಕೆ ಇಡೀ ದೇಶವನ್ನ, ಅದೇ ಐಗುಪ್ತ ದೇಶವನ್ನ ಆಳುವಂತ ಶಕ್ತಿಯನ್ನ ದೇವರು ಕೊಡ್ತಾನೆ. ದಾವೀದ ಆ ಗೊಲ್ಯಾತ ಎದುರಿಸುವಂತ ಸಮಯದಲ್ಲಿ ಅವನು ಕೂಡ ಯೌವನಸ್ಥನಾಗಿದ್ದ. ಹಾಗಾಗಿ ಯೌವನ ಜೀವಿತವನ್ನ ಬಹಳ ಅಗ್ರವಾಗಿ ತಗೋಬೇಡಿ. ವಿ ಆರ್ ಯೂತ್ ಅಂತ. ಕರ್ತನ ಸೇವೆಯಲ್ಲಿ ಆಸೆ ಪಡೆದ ಜನರು ಕೂಡ ಯೌವನಸ್ಥನ ಬಲಾಢ್ಯವಾಗಿ ದೇವರು ಉಪಯೋಗಿಸ್ತಾರೆ. ನಿಜ, ಅಬ್ರಾಹ್ಮನನ್ನು ಕೂಡ ಉಪಯೋಗಿಸ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಕಮ್ಮಿ. ಅದು ಹೆಚ್ಚಾಗಿ ಉಪಯೋಗಿಸಿದ್ದು ಯೌವನ ಪರಾಯಿಸ್ತಾನೆ. ಅದು ಮೋಶೆ ಆಗ್ಲಿ, ಯೆಹೋಶುವ ಆಗ್ಲಿ, ಬಲಾಢ್ಯವಾಗಿ ಉಪಯೋಗಿಸಿದ. ಆ ಪ್ರಾಯಕ್ಕೆ ಶದ್ರಕ್, ಮೇಷಕ್, ಅಬೇದ್ನೆಗೋ ನಿಂತುಬಿಟ್ಟು ಇಡೀ ಸರ್ವ ಜನರೇ ಅಡ್ಡ ಬೀಳ್ತಾರೆ. ಇವರು 3 ಜನ ನೆಟ್ಟಗೆ ನಿಂತಿದ್ದಾರೆ. ಲೆಟ್ ವಾಟ್ ಮೇ ಕಮ್. ನೋಡ್ರಿ, ಎಂತ ಅಡಾಸಿಟಿ, ಎಂತ ಗಟ್ಸ್ ಬೇಕಲ್ಲಿ. ನೀವು ಅಡ್ಡ ಬೀಳುವವರೆ ಬೆಂಕಿ ಹಾಕ್ತೀವಿ, ಪರವಾಗಿಲ್ಲ, ಅರಸನೇನೇನು ಗೊತ್ತಿರಲಿ, ನಾವಂತೂ ಅಡ್ಡ ಬೀಳಲ್ಲ. ನಮ್ಮ ದೇವರ ಚಿತ್ತವಾದರೆ ನಮ್ಮನ್ನ ರಕ್ಷಿಸ್ತಾನೆ. ನಮ್ಮ ದೇವರ ಚಿತ್ತ ಇಲ್ಲದವರು ಚಿಂತೆ ಅಲ್ಲ, ಸತ್ರು ಚಿಂತೆ ಅಲ್ಲ. ನಾವಂತೂ ನೀನು ನಿಲ್ಲಿಸುವಂತ ವಿಗ್ರಹಕ್ಕೆ ಅಡ್ಡ ಬೀಳೋದಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ, ಯೌವನಸ್ಥ ಸಹೋದರ ಸಹೋದರಿಗಳು ಬಹಳ ಈಸಿಯಾಗಿ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಬಹಳ ಈಸಿ. IT-BT ಕಂಪನಿಯಲ್ಲಿ 1,000 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಚರ್ಚು ಬೇಡ, ಬೈಬಲ್ ಬೇಡ, ಏನು ಬೇಡ, ಜೈ. ಒಂದು ಸ್ವಲ್ಪ ಹುಡುಗಿ ಅಂದ ಚಂದವಾಗಿತ್ತು ಅಂತಂದ್ರೆ ವಿಶ್ವಾಸ ಆದ್ರೂ ಸರಿ, ವಿಶ್ವಾಸ ಆಗದೂ ಸರಿ, ಜೈ. ಅಂಕಲ್, ಅವಳ ಮದುವೆ ಆಗ್ಬಿಟ್ಟು ಆಮೇಲೆ ರಕ್ಷಣೆಗೆ ನಡೆಸ್ತೀನಿ ಅಂಕಲ್. ರಕ್ಷಣೆ ನಿಮ್ ತಾತಂದ? ಇವನ್ ರಕ್ಷಣೆ ನಡೆಸ್ತಾನಂತ. ಸ್ವಲ್ಪ ಹುಳಿ ಕಣಕನೆಲ್ಲ ಕೆಡಿಸ್ತದೆ. ಕಲಬರಿಕೆ ಜೀವಿತ. ಆದ್ರಿಂದ ನಿಮ್ಮ ಸ್ನೇಹಿತರು, ನಿಮ್ಮ ಫ್ರೆಂಡ್ಸ್ಗಳು ಹೇಗಿದ್ದಾರೆ ಎಚ್ಚರಿಕೆ ಇರಬೇಕು. ಕನ್ನಡದಲ್ಲಿ ಗಾದೆ ಪದೇ ಹೇಳ್ತಿರ್ತೀನಿ, ಹಂದಿ ಜೊತೆ ಸೇರಿ ಕೆಂಡಗರ ಮಲ ತಿನ್ನಕ್ ಹೋಯ್ತು ಅಂತ. ಅಂದ್ರೆ ಹಂದಿನೂ ಕರು ಎರಡು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು. ಈ ಕರು ತಿಳ್ಕೊಂಡಿತ್ತು, ನನ್ನ ಫ್ರೆಂಡ್ಶಿಪ್ ಅಲ್ಲಿ ಈ ಹಂದಿ ಹುಲ್ ತಿನ್ನಕ್ಕೆ ಬರ್ತದೆ, ಅದು ಕೂಡ ಹುಲ್ ತಿನ್ನುತ್ತೆ ಅಂತ. ಆದ್ರೆ ಸ್ವಲ್ಪ ದಿನ ಆಯ್ತು, ಹಂದಿ ಹುಲ್ ತಿನ್ನಿಲ್ಲ, ಕರು ಹಂದಿ ತಿನ್ನೋದನ್ನ ತಿಂತು. ಇವತ್ತು ಎಷ್ಟೋ ಜನ
ಸಭೆಗಳಲ್ಲಿ ಬೆಳೆದಂತ, ಸಂಡೇ ಸ್ಕೂಲ್ ಅಲ್ಲಿಂದಲೂ ಬೆಳೆದಂತ ಯೌವನಸ್ಥ ಮಕ್ಕಳು ಇವತ್ತು ಹಂದಿಗಳಂತಿರುವ ಹಂದಿಗಳ ಜೊತೆ ಸೇರಿ ಮಲ ತಿಂತಿದ್ದಾರೆ. ಇವತ್ತು ಮಲ ತಿಂತಿದ್ದಾರೆ. ಅಂತ ಕಲಬೆರಕೆ ಜೀವಿತ. ಎಸ್ತರ್ ರಾಣಿ ಆಕ್ಚುಲಿ ಹೇಳ್ಬೇಕಾದ್ರೆ ಅವ್ರು ರಾಣಿನ ಅಲ್ಲ ರೀ, ಮನೆ ಕೆಲಸದವಳು. ಮನೆ ಕೆಲಸದವಳು, ದಾಸಿ. ಆದರೆ ಅರಮನೆಗೆ ಹೋಗುವಂತ ಅವಶ್ಯ ಸಿಕ್ತು, ಓದ್ಲು. ಓ ಯಾರು ನಾಶ ಆದ್ರೂ ಪರವಾಗಿಲ್ಲ, ನನ್ನ ಪಡ ಸೇಫ್ ಆಗಿರ್ತೀನಿ ಅಂತ ತಿಳ್ಕೊಂಡು ಅಲ್ಲೇ ಇರ್ಬೋದಾಗಿತ್ತು. ಆದ್ರೆ ಒಂದು ಸಮಯ ಬರ್ತದೆ, ಯಹೂದ್ಯರಿಗೆ ಅಪಾಯ ಬರ್ತದೆ. 127 ಪ್ರಾರ್ಥಿರ್ತಕ್ಕಂಥ ಯಹೂದ್ಯರಿಗೆ ಹಿಂಸೆ ಶುರುವಾಗ್ತದೆ. ಆ ಸಮಯದಲ್ಲಿ ಆ ಕೇಳುವಂತ ಮಾತು, ನಾನು ವಿಧಿ ಮೀರಿ ಅರಸನ ಮುಂದೆ ಹೋಗಿ ನಿಲ್ತೀನಿ, ಸತ್ತರೆ even if I die, I will die, but I will go and stand before the God, before the king. ಒಬ್ಬ ಹೆಣ್ಣು ಮಗಳು ತೆಗೆದುಕೊಡುತ್ತ ತೀರ್ಮಾನದ ನಿಮಿತ್ತವಾಗಿ 127 ಪ್ರಾರ್ಥಿರ್ತಕ್ಕಂಥ ಎಲ್ಲ ಯಹೂದ್ಯರು ಕೂಡ ಪ್ರಾಣ ಉಳಿಯಿತು. ದೇವದೂತರು ಬಂದು ಮರಿಯಾಳೆ ಒಟ್ಟ ಮಾತಾಡುವಾಗ ಮರಿಯಾಳಿಗೆ ಕೇವಲ 14 ವರ್ಷ ವಯಸ್ಸಷ್ಟೇ, 14 years. ಆಗ ದೇವದೂತ ಬಂದು, ಮರಿಯಾಳೆ ನಿನಗೆ ಗರ್ಭ ಆಗ್ತದೆ, ಪವಿತ್ರ ಮೇಲೆ ನೆರಳು ಬೀಳ್ತದೆ, ನಿನ್ ಗರ್ಭವತಿ ಆಗ್ತದೆ. ಮರಿಯಾಳಿಗೆ ಆಶ್ಚರ್ಯ, ಹೆಂಗಿದು ಸಾಧ್ಯ, ನಾನು ಇನ್ನೂ ಕೂಡ ಮದುವೆನೇ ಆಗಿಲ್ಲ, ಗಂಡನ ಪುರುಷನ ಅರ್ಥವಲ್ಲ, ನೀನೇನು ಪುರುಷರು ಅರಿದವರು ಪರವಾಗಿಲ್ಲ, ನಿನ್ನ ಮದುವೆ ಆಗದವರು ಪರವಾಗಿಲ್ಲ, ಆದ್ರೆ ನಿನ್ನ ಮೇಲೆ ದೇವರಾತ್ಮರ ನೆರಳು ಬೀಳುತ್ತೆ. ಲೋಕ ರಕ್ಷಕನು ನಿನ್ನ ಮುಖಾಂತರ ಜನಿಸಿ ಬರ್ತಾನೆ, ಅದು ದೇವರ ಮಗು ಅನಿಸ್ಕೊಳ್ತದೆ. ಇಮ್ಮಿಡಿಯೇಟ್ ಆಗಿ ಬರೀ ಹೇಳ್ತಾನೆ, ನಾನು ಕರ್ತನ ದಾಸಿ, ನೀನು ಹೇಳಿದ ಹಾಗೆಯೇ ಆಗಲಿ. ಆ ದಿನದಲ್ಲಿ ಮದುವೆಯಲ್ಲಿ ಒಂದು ವೇಳೆ ಪ್ರೆಗ್ನೆಂಟ್ ಆದ್ರೆ ಅವಳನ್ನ ಎಳಕೋ ಬಂದು ಬಹಿರಂಗವಾಗಿ ನಿಲ್ಲಿಸಿ ಎಲ್ಲ ಊರವರೆಲ್ಲ ಕಲ್ತವ್ರು ಹೊಡೆದು ಸಾಯಿಸ್ತಾ ಇದ್ರು, ಅವ್ರ ಕುಟುಂಬವನ್ನ ಬಹಿಷ್ಕಾರ ಮಾಡ್ತಾ ಇದ್ರು. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮರಿಯಾಳು ತಗೊಳ್ತಾ ತೀರ್ಮಾನ, ನಾನು ಕರ್ತನ ದಾಸಿ, ನೀನು ಹೇಳಿದಂತೆ ನನಗೆ ಆಗಲಿ. ಇವತ್ತು ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಆ ಒಂದು ಅಡಾಸಿಟಿ ಇದೆ, ಏನಾದ್ರು ಚಿಂತಲ್ಲ, ನಾನು ದೇವರ ವಾಕ್ಯಕ್ಕಾಗಿ ನಿಲ್ತೀನಿ, ನಾನು ಕ್ರಿಸ್ತನಿಗಾಗಿ ನಿಲ್ತೀನಿ. ಹಾಗಾದ್ರೆ ಪ್ರೇರೆ, ಸಭೆಯಲ್ಲಿ ಇದು 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 ನಿನ್ನ ಕೆಲಸ, ಇದು ನಿನ್ನ ಕೆಲಸ ಅಂತ ನಾನು ಹೇಳಕ್ಕೆ ನಿಂತಿಲ್ಲ. ಸಭೆನೇ ನೀನೇ ಸಭೆಯ ಜವಾಬ್ದಾರಿನೇ ನಿಂದು. ಆದ್ರಿಂದ ಕೆಲವು ಪ್ರಮುಖವಾದ ಪಾಯಿಂಟ್ಸ್ಗಳನ್ನ ಮಾತ್ರ ನಾನು ನಿಮ್ ಗಮನ ತರಿದೆ ಅಷ್ಟೇ. ಮೊದಲನೇದಾಗಿ ಯೌವನಸ್ಥರೇ, ನೀವು ನೆಟ್ಟಿಗೆ ಟೈಮ್ ಸರಿಯಾಗಿ ಬರೋದಕ್ಕೆ ಕಲ್ತ್ಕೊಡ್ರಿ. ಮೈಂಟೈನ್ ದ ಡಿಸಿಪ್ಲಿನ್ ಇನ್ ಟೈಮಿಂಗ್ಸ್. ದಿಸ್ ದ ಬಿಗ್ ಪ್ರಾಬ್ಲಮ್ ವಿತ್ ದ ಯೂತ್ಸ್. ಯೌವನಸ್ಥರು ಅಂತ ಹೇಳ್ತೀವಿ, ಆದ್ರೆ ಸಭೆ ಪ್ರಾರಂಭ ಆಗಿ ಅರ್ಧ ಗಂಟೆ ಆದ್ಮೇಲೆ ಬರೋದು, ಸಭೆ ಪ್ರಾರಂಭ ಆದ್ಮೇಲೆ 1 ಗಂಟೆ ಆದ್ಮೇಲೆ ಬರೋದು, ಮತ್ತೆ ಚರ್ಚ್ ಮುಗಿಯಕ್ಕೆ ಮುಂಚೆನೆ ಎದ್ದು ಬಿದ್ದು ಓಡೋಗ್ಬಿಡೋದು. ಇಂಥ ಕೆಲಸವನ್ನ ಮಾಡಕ್ ಹೋಗ್ಬೇಡ್ರಿ. ಯೌವನ ಜೀವಿತ ಶಿಷ್ಯತ್ವದ ಜೀವಿತವಾಗಿರ್ಬೇಕು. ಓಕೆ, ವಾಕ್ಯ ಹೇಳ್ತೀವಿ, ಶಿಷ್ಯತ್ವ ಇಲ್ಲದೆ ಇರ್ತಕ್ಕಂಥ ಜೀವಿತ ಅದು ಹಾದರೆ ಕುಟ್ಟಿದವರ ಜೀವಿತ. ನಾವು ಹಾದರೆ ಕುಟ್ಟಿದವರಲ್ಲ. ಇಬ್ಬರಿಬ್ಬರ ಪತ್ರಿಕೆ 12ನೇ ಅಧ್ಯಾಯ. ನಾವು ಕ್ರಿಸ್ತನ ಮಕ್ಕಳು, ಆದ್ರಿಂದ ಆ ಶಿಷ್ಯತ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಇರಬೇಕು. ವಿ ಮಸ್ಟ್ ಹ್ಯಾವ್ ದ ಡಿಸಿಪ್ಲಿನ್ ಆಫ್ ಲೈಫ್. ಎಲ್ಲ ಆವಾಗೊಂದ್ಸಲ ಇವಾಗ ಒಂದ್ಸಲ ಏನೋ ತೊಂದರೆಗಳ ನಿಮಿತ್ತ ಆಗುತ್ತಾನೆ, ಇಲ್ಲ ಅಂತ ಹೇಳೋದಿಲ್ಲ, ಬಟ್ ದಟ್ ಶುಡ್ ನಾಟ್ ಬಿ ಎ ಪ್ರಾಕ್ಟಿಸ್ ಇನ್ ಯುವರ್ ಲೈಫ್. Maintain the discipline of time to come to the church, to completely attend the church till the last prayer. ಎರಡನೇದಾಗಿ, respect your elders. ನಾವುಗಳು ನಿಮ್ಗೆ ಅಷ್ಟು ಬುದ್ಧಿವಂತರಲ್ಲ, ಅರ್ಥ ಆಗ್ತಾ? ನಾವು ದಡ್ರೆ, ನಾವು ಒಪ್ಕೋತೀವಿ, ಆದ್ರೂ ಕೂಡ ನಮ್ಮನ್ನ ಹಿರಿಯರಾಗಿ ಇಟ್ಟಿದೆ, ಗೌರವಿಸ್ರಿ. ಈ ದಿನದಲ್ಲಿ ಮೌಸ್ ಅಂದ ತಕ್ಷಣನೇ ನಿಮಗೆ ಕಂಪ್ಯೂಟರ್ ಕಡೆ ಗಾನ ಹೋಗ್ತದೆ. ನಮಗೆ ಮೌಸ್ ಅಂತ ಎಲ್ಲ ಬಂದು ಇಲಿ ಅಂತ ಹುಡ್ತೀವಿ. ಯಾಕಂದ್ರೆ ನಾವು ಬೆಳೆದಿದ್ದಂಗೆ ನಮ್ಮ ಪ್ರಕಾರ ಮೌಸ್ ಅಂದ್ರೆ ಇಲಿ, ನಿಮ್ ಪ್ರಕಾರ ಮೌಸ್ ಅಂದ್ರೆ ಬೇರೆ ಮೌಸು. ಅರ್ಥ ಆಗ್ತಿದ್ಯಾ? ನಮ್ಮ ಪ್ರಕಾರ ವಿಂಡೋ ಅಂತಂದ್ರೆ ಕಡಿ ಅಂತ ಹೋಗ್ತೀವಿ, ತೆಗಿಯಪ್ಪ ವಿಂಡೋ ಅಂತ. ಅದ್ರ ನಿಮ್ ಪ್ರಕಾರ ವಿಂಡೋ ಅಂತಂದ್ರೆ ನಿಮ್ ಕಂಪ್ಯೂಟರ್ ಹತ್ರ ಹೋಗ್ತೀರಾ ವಿಂಡೋ ಅಂದ್ಕೊಂಡು. ನಿಮಗೂ ನಮಗೂ ಅಧಿಕ ವ್ಯತ್ಯಾಸ ಇದೆ. ನಾವು ದಡ್ರೆ ನಿಮ್ ಮುಂದೆ, ನಮ್ಗೆ ಗೊತ್ತಿಲ್ಲ, ನಮ್ ಕಂಪ್ಯೂಟರ್ ಭಾಷೆ ಗೊತ್ತಿಲ್ಲ, ಕಂಪ್ಯೂಟರ್ ಗೊತ್ತಿಲ್ಲ, ಎಲ್ಲ ನಾವು ಒಪ್ಕೋತೀವಿ. ಆದ್ರೂ ನಮ್ಮನ್ನ ಕರ್ತನು ನಿಮ್ಮ ಮೇಲೆ ಹಿರಿಯನ್ನಾಗಿ ಇಟ್ಟಿದ್ದಾನೆ, ಅದಕ್ಕಾದ ಸ್ಥಾನಕ್ಕಾದ್ರೂ ಗೌರವಿಸ್ರಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ?
ಇವತ್ತು ಎಷ್ಟೋ ಜನ ಸಭೆಗಳಲ್ಲಿ ಯವನಸ್ಥರು ಹಿರಿಯರಿಗೆ ಡೀಕನ್ಸ್ಗಳು ಸಲ್ಲಬೇಕಂತ ಗೌರವನ ಸಲ್ಲಿಸ್ತಾ ಇಲ್ಲ. ಇವತ್ತು ಹಿರಿಯರನ್ನ ಅವಮಾನ ಮಾಡುವಂತವ್ರು ಯವನಸ್ಥರೇ. ವಾಕ್ಯ ನೋಡ್ತೀವಿ, ನಿಮ್ಮ ನಿಮಿತ್ತವಾಗಿ ದೇವರ ನಾಮಕ್ಕೆ ದೂಷಣೆ ಆಗ್ತದೆ ಅಂತ ಹೇಳಿದ್ರೆ ವಾಕ್ಯ ನೋಡ್ತೀವಲ್ಲ, ಇವತ್ತು ಸಭೆಗೆ ದೂಷಣೆ ಆಗುವಂಥದ್ದು ಯವನಸ್ಥರ ನಿಮಿತ್ತವಾಗಿಯೇ. ಆದ್ರಿಂದಲೇ ಯವನಸ್ಥರೇ ಬಹಳ ಎಚ್ಚರಿಕೆ. ನಾವು ನಿಮ್ಮ ಆತ್ಮಿಕವಾಗಿ ಬೆಳಿಬೇಕು, ಚೆನ್ನಾಗಿರ್ಬೇಕಂತ ನಾವು ಇಷ್ಟಪಡ್ತೀವಿ. ನೀವು ಬೆಳೆದು ಆಮೇಲೆ ನಮಗೆ ಕಾಸು ಕೊಟ್ರಪ್ಪ ಕೇಳ್ತಾ ಇಲ್ಲ. ನೀವು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರವಾಗಿ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡ್ತಾ ಇದೀವಿ. ಅಂತ ಸ್ಥಿತಿಯಲ್ಲಿ ಅಟ್ಲೀಸ್ಟ್ ಒಂದು 3 ಕಾಸು ಗೌರವ ಕೊಡ್ರಿ. ನಮ್ಮನ್ನ ಯಾಕೆ ಅವಮಾನ ಪಡ್ತೀರಾ? ನಾವು ಸಾಕಷ್ಟು ಅವಮಾನ ಪಡ್ತಾ ಇದೀವಿ, ಇನ್ನೂ ಪಡ್ತೀವಿ. ಇನ್ನೂ ಹೆಚ್ಚಾಗಿ ನೀವು ಯಾಕೆ ಅವಮಾನ ಮಾಡ್ತೀರಾ? ಗಿವ್ ರೆಸ್ಪೆಕ್ಟ್. ಮೂರನೇದಾಗಿ, ಶೋಲ್ಡರ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಎಲ್ಡರ್ಸ್. ಹಿರಿಯರ ಭಾರವನ್ನ, ನೊಗವನ್ನ ದಯವಿಟ್ಟು ಹೊರ್ರಿ. ಯೌವನ ಹಿರಿಯರ ಕೈಲಿ ಆಗ್ತಾ ಇಲ್ಲ ರೀ, ನಮ್ಮ ಕೈಲಿ. ನಮ್ಮ ಸಭೆಯವರಲ್ಲಿ ಎಷ್ಟೋ ಜನ ಇದ್ದಾರೆ. ನಾವು ಪ್ರತಿ 2ನೇ ಶುಕ್ರವಾರ ಆನ್ಲೈನ್ ಪ್ರೇಯರ್ ಮಾಡ್ತೀವಿ. ಆನ್ಲೈನ್ ಪ್ರೇಯರ್ ಮಾಡುವಂತ ಶಕ್ತಿ ನಮ್ಮ ಕೈಲಿ ಇಲ್ಲ. ಆದ್ರೂ ಕೂಡ ಇಬ್ಬರು ಎಲ್ಡರ್ಸ್ ಕೂಡ ನಾವು ಕೂತ್ಕೋತೀವಿ. ಯಾಕಂದ್ರೆ ನಮ್ಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್, ಇಸ್ಕಿಮಿಕ್ ಹಾರ್ಟ್ ಡಿಸೀಸು, ನಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಎರಡು ಸ್ಟೆಂಟ್ ಹಾಕಿದ್ದಾರೆ. ಅರ್ಥ ಆಗ್ತಿದ್ಯಾ? ಬಟ್ ಸ್ಟಿಲ್ ವಿಲ್ ಸಿಟ್ ಫಾರ್ ದ ಪ್ರೇಯರ್. ಆದ್ರೆ ನೀವು ಯವನಸ್ಥರು ಕುತ್ಕೋಬೋದಲ್ಲ. ನನಗೆ ಕಾರ್ಡಲ್ಲಿ ಇಷ್ಟು ವಾರ್ನಿಂಗ್ ಮಾಡಿದ್ದಾನೆ, ಸಾರ್ ನೀವು ಪ್ರೀಚರ್ ಅಂತ ಗೊತ್ತು, ಆದ್ರೆ ನೀವು ಹೋಗೋ ಕಡೆ ಜೋರಾಗಿ ಕಿರ್ಚಕ್ ಹೋಗ್ಬಿಡಿ. ಸೈಲೆಂಟ್ ಆಗಿ ನೀವು ಪ್ರಸಂಗ ಮಾಡ್ರಿ, ಜೋರಾಗಿ ಮಾತಾಡ್ಕೋಬೇಡಿ. ನೀವು ಎಲ್ಲಿ ಪ್ರಸಂಗ ಮಾಡ್ತಿರೋ ಅಲ್ಲಿ ಹೇಳ್ರಿ, ನಾನು ಬಂದಲ್ಲಿ ನಾನು ಕೂತ್ಕೋತೀನಿ ಅಂತ ಹೇಳಿದ್ರೆ ನಮ್ಮ ಕಾರ್ಡಲ್ಲಿ ಇಷ್ಟು. ನಾನು ಹೇಳ್ದೆ, ಆಯ್ತಪ್ಪ ನಾನು ಪ್ರಸಂಗ ಮಾಡೋ ಕಡೆ ನೀನು ಬಾ, ನೀನು ಕುಂತ್ಕೋ, ಆದ್ರೆ ಒಂದೇ ಒಂದು ಏನಂತ, ನೀನ್ ಸತ್ತೋಬೇಡ ಅಂದೆ. ನಾನ್ ಸಾಯಲ್ಲ, ನನ್ನ ಸ್ವರ ಕೇಳಿ ನೀ ಸತ್ತೋಗ, ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಬೇಡ, ಹುಷಾರಾಗಿ ಕುತ್ಕೋ ಅಂದೆ. ನಮ್ಗೆ ಗೊತ್ತಿದೆ ನಮ್ಮ ಸಮಯ ಸ್ವಲ್ಪ, ನಮ್ಮ ಸೇವಾ ಕಾಲ ಸ್ವಲ್ಪ. ಆದ್ರೆ ಯವನಸ್ಥರೇ ನಮ್ಮ ಭಾರವನ್ನ ಹೊರ್ರಿ. ಅದನ್ನ ಮಾಡಿ ಇದನ್ನ ಮಾಡೋ ನಾವೇನಿಗೆ ಡಿಕ್ಟೇಟ್ ಮಾಡೋ ಅವಶ್ಯಕತೆ ನಿಮ್ಗೆ ಗೊತ್ತ್ರಿ. ಸಭೆಯಲ್ಲಿ ಏನೇನು ಕಾರ್ಯ ಇದೆ ಅಂತ. ಆರಾಧನೆ, ಪ್ರಾರ್ಥನೆ, ವಾಕ್ಯ ಬೋಧನೆ, ಸುವಾರ್ಥ ಸೇವೆ ಹೇಳ್ಬೇಕಾದ್ರೆ ನಿಮಗೆ ಫೀಡಿಂಗ್ ಮಾಡ್ತಾ ಇಟ್ಕೊಂಡು. ಅದಕ್ಕೆ ವಾಕ್ಯ ನೋಡ್ತೀವಿ ನಾವು ಪ್ರಾರಂಭ ಹೇಳಿದ್ರೆ ನಿಮಗೆ ಪ್ರಲಾಪ ಪುಸ್ತಕದಲ್ಲಿ ಯೌವನದಲ್ಲಿ ನೊಗವನ್ನು ಹೊರುವಂಥದ್ದು ಎಷ್ಟೋ ಯವನಸ್ಥರೇ, ದಯವಿಟ್ಟು ನಿಮ್ಮ ಸಮಯವನ್ನ ಸದುಪಯೋಗ ಮಾಡಿಕೊಡ್ರಿ. ರಿಡೀಮ್ ಯುವರ್ ಟೈಮ್. ಎಫೆಷಿಯನ್ಸ್ ಚಾಪ್ಟರ್ 5:16. 4ನೇದಾಗಿ, ರಿಡೀಮ್ ದ ಟೈಮ್. ದ ಟೈಮ್ ಇಸ್ ಫ್ಲೀಟಿಂಗ್. ತಿರುಗಿ ನಿಮ್ಮ ಜೀವಿತ ಕಾಲದಲ್ಲಿ ಯೌವನ ಕಾಲ ಬರೋದಿಲ್ಲ. ಇಟ್ ಇಸ್ ಜಸ್ಟ್ 10%. ಇಟ್ ವಿಲ್ ಫ್ಲೀಟ್ ಅವೇ. ದಯವಿಟ್ಟು ಆ ಪ್ರಸಂಗಿ ಪುಸ್ತಕ ಸಿಕ್ಕಿದ್ರೆ ಓದ್ರಿ. 11ನೇ ಅಧ್ಯಾಯ 29ನೇ ವಾಕ್ಯ. ಪ್ರಸಂಗಿ 11:9. ಯೌವನಸ್ಥನೇ ಆನಂದಿಸು, ಮನಸ್ಸಿಗೆ ತಕ್ಕಂತೆಯೂ ನೀನು ಲಾಸ್ಟ್ ನೀವು ಓದಿದಲ್ಲ, ಎಲ್ಲಾ ವಿಷಯದಲ್ಲೂ ಕೂಡ ದೇವರು ಏನ್ ಮಾಡ್ತಾರಂತೆ, ನೀನು ನ್ಯಾಯ ವಿಚಾರಣೆಗೆ ಗುರಿ ಮಾಡ್ತಾನೆ ಎಂಬುದಾಗಿ ತಿಳಿದು ನೀನು ಕಾರ್ಯವನ್ನ ಮಾಡು. 10ನೇ ವಾಕ್ಯ ಓದೋ ಈಗ. ನಿನ್ನ ಹೃದಯದಿಂದ ಕರಕರೆಯನ್ನು, ದೇಹದಿಂದ ಶ್ರಮೆಯನ್ನು ತೊಲಗಿಸು. ಬಾಲ್ಯವು ಪ್ರಾಯವು ವ್ಯರ್ಥವಷ್ಟೇ. ಬಾಲ್ಯವು ವ್ಯರ್ಥ, ನಿನ್ನ ಪ್ರಾಯವು ವ್ಯರ್ಥ. ಇದೇ ನಿನ್ನ ಅಂದ ಚಂದ, ಇದೇ ನಿನ್ನ ಶಕ್ತಿ ಸಾಮರ್ಥ್ಯ ಎಲ್ಲ ಟೈಮ್ ಇರಲ್ಲ. ಅದೇ ಸಿಕ್ಸ್ ಪ್ಯಾಡ ಏನಾದ್ರು ಹೇಳ್ತಾರೆ ಅದಕ್ಕೆ, ಟೈರ್ಗಳ ಇದೆಲ್ಲ ಇರಲ್ಲ, ಪ್ಯಾಕೆಟ್ಸ್ಗಳು ಎಲ್ಲ ಹೋಗುತ್ತೆ. ಇಟ್ಸ್ ಜಸ್ಟ್ 10%. ರಿಡೀಮ್ ಯುವರ್ ಟೈಮ್. ಸಮಯ ಬಹಳ ಅಮೂಲ್ಯ. ಈ ಅಮೂಲ್ಯವಾದ ಸಮಯದಲ್ಲಿ ನೀನು ಲೋಕಕ್ಕಾಗಿ ನೀನು ಬದುಕಿದ್ರೆ ನಿನ್ನ ಇಡೀ ಜೀವಿತಕ್ಕಾಗಿ ಕ್ರಿಸ್ತನಿಗಾಗಿ ಬದುಕೋದಕ್ಕೆ ಸಾಧ್ಯತೆ ಇಲ್ಲ. ನೀನು ಮುದುಕಾದ್ಮೇಲೆ ನಿನ್ನೇನೆ ನೀನು ಕರ್ತನ ಸೇವೆ ಮಾಡೋದು, ಮುದುಕಿ ಆದ್ಮೇಲೆ ನೀನೇನು ಕರ್ತನ ಸೇವೆ ಮಾಡೋದು.
ಆಗಲೇ ಡಯಾಬಿಟಿಕ್ ಬಂದಿರ್ತದೆ, BP ಬಂದಿರ್ತದೆ, ಆರ್ಥ್ರೈಟಿಸ್ ಬಂದು ನೀನೇ ಕೋಲ್ ಇಟ್ಕೊಂಡು ನಡೀತಾ ಇರ್ತೇವೆ, ಅಲ್ಲಿ ಮುರಿದು ಸೊಟ್ಟ ಬಿಡ್ಕೋತೀಯ, ನಿನ್ ನೋಡ್ಕೊಳಕ್ಕೆ ಇನ್ನೊಬ್ರು ಬೇಕು. ನೀನೇನು ಕರ್ತನ ಸೇವೆ ಮಾಡ್ತೀಯ? ಚೆನ್ನಾಗಿದೆ ಎಲ್ಲ ಮಾಡು. ರೆಡ್ಡಿ ದ ಟೈಮ್. ಅಷ್ಟು ಮಾತ್ರ ಅಲ್ಲ, ವಿಶೇಷವಾಗಿ ನಾವು ನೋಡುವಂಥ ಮತ್ತೊಂದು 4ನೇ 5ನೇ ಸಂಗತಿ, ಯೂಸ್ ಯುವರ್ ಗಾಡ್ ಗಿವನ್ ಗಿಫ್ಟ್ಸ್. ಪರಿಶುದ್ಧಾತ್ಮನು ಕೊಟ್ಟಿರುವಂತ ವರಗಳು ನಿನಗಿದೆ. ವರನೇ ಇಲ್ಲ ಅಂತ ತಿಳ್ಕೋಬೇಡ. ನಿನ್ನ ವರಗಳನ್ನ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಕ್ ಹೋಗ್ಬೇಡ. ನಿನ್ನ ವರಗಳನ್ನ ಎಲ್ಲರೂ ಸ್ಟೇಜ್ಗಳಲ್ಲಿ ಮೈಕ್ಸ್ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡ. ನಿನ್ನ ವರಗಳನ್ನ ಕರ್ತನ ಮಹಿಮೆಗಾಗಿ ಸಭೆಯಲ್ಲಿ ಉಪಯೋಗಿಸು, ಕರ್ತನ ಸೇವೆಯಲ್ಲಿ ಉಪಯೋಗಿಸು. ಮಲ್ಟಿಪ್ಲೈ. ನಿಮಗೆ ಏನು ವರಗಳನ್ನ ಕೊಟ್ಟಿದ್ದಾರೋ ಅದನ್ನ ನೀವು ಮಲ್ಟಿಪ್ಲೈ ಮಾಡೋದನ್ನ ಕಲ್ತ್ಕೋಬೇಕು ಮೊದಲು. ಅರ್ಥ ಆಗ್ತಿದೆಯಾ? ಕೊಟ್ಟಿದ್ದಾನೆ ದೇವರು. ಯು ಬಿಲ್ಡ್ ಅಪ್, ಐಡೆಂಟಿಫೈ ಯುವರ್ ಗಿಫ್ಟ್ಸ್, ಮಲ್ಟಿಪ್ಲೈ ಯುವರ್ ಗಿಫ್ಟ್ಸ್ ಅಂಡ್ ಯೂಸ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಅಂಡ್ ಫಾರ್ ದ ಎಡಿಫಿಕೇಶನ್ ಆಫ್ ದ ಚರ್ಚ್. ಸಭೆ ಅಭಿವೃದ್ಧಿಗೋಸ್ಕರವಾಗಿ ಉಪಯೋಗಿಸ್ರಿ. ಮತ್ತು ಕರ್ತನಿಗಾಗಿ ಕೊಡೋದನ್ನ ಕಲೀರಿ. ಅದು ಯಾಕೋ ನಂಗೆ ಗೊತ್ತಿಲ್ಲ, ಸಹೋದರ ಸಭೆಗಳಲ್ಲಿ ಕರ್ತನಿಗಾಗಿ ಕೊಡುವುದನ್ನ ಕಲ್ತಿಲ್ಲ. ನಾನು ನಿಜವಾಗ್ಲೂ ಬಹಳ ದುಃಖದ ಹೇಳ್ತಿದ್ದನ್ನ. ಕನ್ಯಾಕುಮಾರಿಯಲ್ಲಿ ಒಂದು ಮೀಟಿಂಗ್ ಇತ್ತು, ನಾನೇ ಸ್ಪೀಕರ್ ಆಗಿ ಹೋಗಿದ್ದೆ. ಅಲ್ಲಿ ಆ ಮೀಟಿಂಗ್ ಆಯಿತು. ಆ ಮೀಟಿಂಗಲ್ಲಿ ಒಂದು ಮೀಟಿಂಗಲ್ಲಿ ಎಷ್ಟೋ ಲಕ್ಷ ಕಲೆಕ್ಷನ್ ಆಯಿತು. ಆದರೆ ಅಷ್ಟು ಕೊಡುವಂಥ ಮನಸ್ಸಿದೆ. ಸರಿ, ಆ ಕಾಣಿಕೆಯನ್ನು ನಾವು ಕೊನೆಯಲ್ಲಿ ನೋಡ್ಬೇಕಾದ್ರೆ ಯಾವುದೋ ಒಬ್ಬ ಸಹೋದರಿ 2 ಚಿನ್ನದ ಬಳೆನ ಹಾಕಿದ್ರು ಹೊರಡೆ. 2 ಚಿನ್ನದ ಬಳೆನ. ಮತ್ತೆ ಅದ್ರ ಜೊತೆಯಲ್ಲಿ ತುಮಕೂರು ಒಂದು ಸ್ಲಿಪ್ ಒಂದು ಸ್ಲಿಪ್ ಹಾಕಿದ್ರು. ಕನ್ಯಾಕುಮಾರಿಯಲ್ಲಿ ತುಮಕೂರಲ್ಲಿ ಒಂದು ಸ್ಲಿಪ್ ಹಾಕಿದ್ರು. ಆ ಸ್ಲಿಪ್ ಅಲ್ಲಿ ಏನಂತ ಬರೆದು ಗೊತ್ತಾ? ಐ ವಾಂಟ್ ಟು ಗಿಫ್ಟ್ ಎ ನ್ಯೂ ಕಾರ್ ಟು ದ ಮಿನಿಸ್ಟ್ರಿ. ನಾನೊಂದು ಕಾರನ್ನ, ಹೊಸ ಕಾರನ್ನ ಸೇವೆಗಾಗಿ ಕೊಡ್ತೀನಿ. ಕೊಡಿರಿ, ಕೊಡಲ್ಪಡುವುದು. ಅರ್ಥ ಆಗ್ತಿದ್ಯಾ? ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿದೆ, ಈ ದಶಮಾಭಾಗ ಅಂತ ಏನು ಇವ್ರು ಹೇಳ್ತಾರೆ, ಅದೆಲ್ಲ ಸುಳ್ಳು ಬೋಧನೆ. ಯಾರು ಕೂಡ 10th 1/10 ಬ್ರಾನಲ್ಲಿ ಇಟ್ಕೊಳ್ಕೋಬೇಡಿ. ಇಟ್ ಇಸ್ ನಾಟ್ ನ್ಯೂ ಟೆಸ್ಟ್ಮೆಂಟ್ ಟೀಚಿಂಗ್. ಇದು ಜನಗಳಿಗೆ ಮೋಸ ಮಾಡಿ, ಡಿಮ್ಯಾಂಡ್ ಮಾಡಿ, ಮನೇಲಿ ಕುತ್ಕೊಂಡು ಕೇಳ್ಕೊಳ್ಳುವಂತ ಆ ಒಂದು ಸ್ಕೀಮ್ ಅಷ್ಟೇ, 1/10 ಅಂತಕ್ಕಂಥದ್ದು. ಆದ್ರೆ ಹೊಸ ಹುಡುಗ ವಾಕ್ಯ ಹೊಡ್ತೇವೆ, ನೀವು ಸಂತೋಷವಾಗಿ ಕೊಡ್ರಿ ಅಷ್ಟೇ. ಅದು 1/10 ಆದ್ರೂ ಸರಿಯೇ, 1/10ಗಿಂತ ಕಮ್ಮಿ ಆದ್ರೂ ಸರಿಯೇ, 1/10ಗಿಂತ ಜಾಸ್ತಿ ಆದ್ರೂ ಸರಿಯೇ, ಕೊಡ್ರಿ. ಈಗ ಫಾರ್ ಎಕ್ಸಾಂಪಲ್, ಈ ತಿಂಗಳು ನಿಮಗೆ ಆಗ್ಲಿಲ್ಲ, ಆ ಖರ್ಚು ಈ ಖರ್ಚು ನಿಮಗೆ 1/10 ಕೊಡಕ್ ಆಗ್ಲಿಲ್ಲ, ಪರವಾಗಿಲ್ಲ, ಕುತ್ತಿಗೆ ಇಟ್ಕೊಡಿದ್ದಾರೆ, ಕಮ್ಮಿ ಕೊಡಿ, ಆದ್ರೆ ಸಂತೋಷ ಕೊಡ್ರಿ. ಅರ್ಥ ಆಗ್ತಿದ್ಯಾ? ಇನ್ನೊಂದು 2 ತಿಂಗಳಿಗೆ ನಿಮ್ಮ ಸಮಸ್ಯೆ ಪರಿಹಾರ ಆಯ್ತು, ನಿಮಗೆ ಪ್ರಮೋಷನ್ ಆಯ್ತು, ಇನ್ನೊಂದು ಸ್ವಲ್ಪ ನಿಮ್ಗೆ ಹೆಚ್ಚಾಗಿ ಆರ್ಥಿಕವಾಗಿ ನಿಮ್ಗೆ ಇಂಪ್ರೂವ್ ಆಯ್ತು, ಹೆಚ್ಚಾಗಿ ಕೊಡಿ. ದೇವ್ರೇನು ಓಟಿಗೆ ಇಲ್ಲ, ನಮ್ಮಲ್ಲಿ ಕಾಸು ಕೊಟ್ರಪ್ಪ ಅಂತ ಡಿಮಾಂಡ್ ಮಾಡಿ ಎತ್ಕೊಳಕ್ಕೆ. ಆ ಪರಲೋಕವು ಭೂಲೋಕವು ಆತನದು, ಸರ್ವವು ಆತನು, ಅಡವಿರ್ತಕ್ಕಂಥ ಎಲ್ಲ ದನ ಕುರಿ ಎಲ್ಲಗಳಿಗೂ ಎಲ್ಲ ಆತನದೇ. ನೀವೇನ್ ಕೊಡೋದಲ್ಲಿ? ಯೆಹೋವನ ಹಸ್ತವು ರಕ್ಷದಾರ ಅಂತ ಓಟಿಗಯ್ಯ, ಎಲ್ಲ ನಂದೆ. ಬಟ್ ಸ್ಟಿಲ್ ಕರ್ತರು ಬಯಸುವಂಥದ್ದು ನಾವು ಪ್ರೀತಿಯಿಂದ ಕೊಡಬೇಕೆಂಬುದಾಗಿ ಕೊಡ್ರಿ. ಮಾರ್ಕ್ ಸುವಾರ್ತೆ 14ನೇ ಅಧ್ಯಾಯ 3ರಿಂದ 9. ದಯವಿಟ್ಟು ವಾಕ್ಯನ ಎಲ್ಲರೂ ತೇರಿ, ಎಲ್ಲಾ ಭಾಷೆಯಲ್ಲೂ ಓಪನ್ ಮಾಡ್ರಿ, ಯಾರೋ ಒಬ್ಬರು ಓದ್ರಿ. 14ನೇ ಅಧ್ಯಾಯ 3ರಿಂದ 9. ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಇದ್ದು ಊಟಕ್ಕೆ ಕೂತಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಅಚ್ಚ ಜಟಮಾಂಸಿ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಆತನ ಭರಣಿಯನ್ನು ಒಡೆದು ತೈಲವನ್ನು ಆತನ ತಲೆಯ ಮೇಲೆ ಒಯ್ದಳು. ಆದರೆ ಕೆಲವರು ತಮ್ಮೊಳಗೆ ಕೋಪಗೊಂಡು, ಈ ತೈಲವನ್ನು ನಷ್ಟ ಮಾಡಿದ್ದೇಕೆ? ಇದನ್ನು 300 ಹಣಕ್ಕಿಂತ ಹೆಚ್ಚು ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಹೇಳಿ ಆಕೆಗೆ ಛೀ ಹಾಕಿದರು. ಆದರೆ ಯೇಸು ಈಕೆಯನ್ನು ಬಿಡಿರಿ, ಈಕೆಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ನಿಮಗೆ ಮನಸ್ಸು ಬಂದಾಗ ಅವರಿಗೆ ಉಪಕಾರ ಮಾಡಬಹುದು. ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ. ಈಕೆಯು ತನ್ನ ಕೈಲಾಗುವಷ್ಟು ಮಾಡಿದ್ದಾಳೆ. ಈಕೆಯು ಮುಂದಾಗಿ
ನನ್ನ ಉತ್ತರ ಕ್ರಿಯೆಗೋಸ್ಕರ ನನ್ನ ದೇಹಕ್ಕೆ ಈ ತೈಲವನ್ನು ಹಚ್ಚಿದ್ದಾಳೆ. ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದು ಅಲ್ಲಲ್ಲಿ ಹೀಗೆ ಮಾಡಿದ್ದನ್ನು ಸಹ ಈಕೆಯ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ನನ್ನ ಪ್ರಿಯ ಸಹೋದರ ಸಹೋದರ, ದಯವಿಟ್ಟು ಗಂಭೀರವಾಗಿ ಆಲೋಚನೆ ಮಾಡ್ರಿ. ಈ ಘಟನೆ ನಮಗೆಲ್ಲ ಗೊತ್ತಿದೆ. ಆ ದಿನದಲ್ಲಿ ಒಬ್ಬ ಸ್ತ್ರೀ, ಆಕೆ ಒಂದು ಆಲ್ಬಸ್ಟರ್ ಬಾಕ್ಸ್, ಒಂದು ಜಟಮಾಂಸ ಮಾಸ ಆ ಒಂದು ಸುಗಂಧ ತೈಲವನ್ನು ತೆಗೆದುಕೊಂಡು ಬಂದು, ಇಟ್ಸ್ ಒನ್ ಆಫ್ ದ ವೆರಿ ಪ್ರೆಷಿಯಸ್ ಪರ್ಫ್ಯೂಮ್. ನಾವು ಈಗ ಹಾಕೊಳ್ಳೋದ ಚಾರ್ಲಿ ಪಾರ್ಲಿ ಅಲ್ಲ, ನಾನು ಹಾಕೊಳ್ಳಲ್ಲ ಬಿಡಿ, ನೀವುಗಳು ಹಾಕುತ್ತೀರಿ ಎಷ್ಟೋ ಜನ. ಸೊ ಅದು ಅಷ್ಟೊಂದು ಅಮೂಲ್ಯವಾದಂಥ ಬೆಳೆಯುವಂಥದ್ದು. ಅದು ಎಷ್ಟೊಂದು ಶ್ರೇಷ್ಠ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದರೆ, ಅದು ಆಕೆಯ 1 ವರ್ಷದ ಸಂಬಳ. ಅರ್ಥ ಆಗ್ತಿದೆಯಾ? ನಾಟ್ 1 month, ನಾಟ್ 2 months. ಸೋ ಪ್ರೆಷಿಯಸ್. 1 ವರ್ಷದ ಸಂಪಾದನೆಯನ್ನು ಕೂಡಿಸಿ ಅದನ್ನ ಪರ್ಚೇಸ್ ಮಾಡಿ ಇಟ್ಟಿದ್ದಾಳೆ. ಕರ್ತನನ್ನ ಘನಪಡಿಸುವಂತ ಸಮಯ ಆಕೆಗೆ ಸಿಕ್ಕಿದೆ. ದಯವಿಟ್ಟು ಗಮನಿಸಿ, ಆಪರ್ಚುನಿಟಿ ಅಂತಕ್ಕಂಥದ್ದು ಯಾವಾಗಲೂ ನಮ್ಗೆ ಸಿಗಲ್ಲ. ದ ಟೈಮ್ ಅಂಡ್ ದ ಟೈಡ್ ವಿಲ್ ನಾಟ್ ವೇಟ್ ಫಾರ್ ಎನಿಬಡಿ. ಸಮಯ ಸಿಕ್ಕಿದಾಗ ಅದನ್ನು ಸದುಪಯೋಗ ಮಾಡಿಕೊಳ್ಳಬೇಕು. ಆಕೆಗೆ ಸಮಯ ಸಿಕ್ತು. ಆಕೆ ಚೆನ್ನಾಗಿ ಗೊತ್ತು, ಇನ್ನು ಸ್ವಲ್ಪ ದಿನದಲ್ಲಿ ಆತನನ್ನು ಶಿಲುಬೆಗೆ ಹಾಕ್ತಾರೆ, ಮತ್ತೆ ನೋಡೋಕ್ಕಾಗೋದಿಲ್ಲ. ಈ ಒಂದು ಅವಕಾಶವನ್ನು ನಾನು ಕಳ್ಕೊಂಡ್ರೆ ತಿರುಗಿ ನನ್ನ ಜೀವಿತದಲ್ಲಿ ಅವಕಾಶ ಸಿಗೋದಿಲ್ಲ. ಬೇರೆ ಇದು ಬಹಳ ಮುಖ್ಯ. ಯವನಸ್ತ್ರೆ, ಆಪರ್ಚುನಿಟೀಸ್ ಇನ್ ಯುವರ್ ಲೈಫ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಸಿಕ್ಕಿದಾಗ ಕಳ್ಕೊಬಿಟ್ಟು ಆಮೇಲೆ ಅಯ್ಯೋ ನಾ ಮಿಸ್ ಮಾಡ್ಕೊಂಡೆ ಅಂತ ಕೊಡಬಾರ್ದು. ಬಾರ್ತೊಲೊಮಿಯ ಕೂಕೊಂಡ, ದಾವೀದನ ಕುಮಾರನೇ ಕರುಣಿಸು, ದಾವೀದನ ಕುಮಾರನೇ ಕರುಣಿಸು. ಜನ ಹೇಳದೆ ಬಾಯಿ ಮುಚ್ಕೊಂಡಾರ, ಇಷ್ಟು ಜನ ಇದೀವಿ ಅಲ್ಲ ಹೋಗ ಇವನು ಎಲ್ಲ ಭಿಕ್ಷೆ ಬೆಳೆ ಬಿಟ್ಬಿಟ್ಟು ಕರುಣಿಸು ಕೂಕೋತಾರೆ. ಯಾವಾಗ ಸುಮ್ಮನಿರು ಅಂತ ಹೇಳಿದ್ರು ಇಮ್ಮೇಟ ಬೆತ್ತ ಕೂಕೊಂಡ, ದಾವೀದನ ಕುಮಾರನೇ ಕರುಣಿಸು. ಯಾಕೆ ಕೂಕೋಬೇಕಾಯ್ತು? ಯಾಕಂದ್ರೆ ಅವನು ಚೆನ್ನಾಗಿ ಗೊತ್ತು, ಈ ಚಾನ್ಸ್ ನಾನು ಏನಾದ್ರು ಬಿಟ್ಟೆ ನಾನು ಕೆಟ್ಟೆ ಅಷ್ಟೇ. ಸಾಕು ನನಗೆ, ಇಲ್ಲಿದ್ದ ಭಿಕ್ಷೆ ಬೇಡ್ಕೊಂಡಿದ್ದು ಸಾಕು ನನಗೆ. ಈಗ ನನಗೆ ಅವಕಾಶ ಸಿಕ್ಕಿದೆ. ಸ್ವಾಮಿ ಮಧ್ಯದ ಈ ದಾರಿಯಲ್ಲಿ ಎರಿಕೋ ಪಟ್ಟಣ ದಾಟಿ ಯೆರೂಸಲೇಮಿಗೆ ಹೋಗ್ತಾ ಇದ್ದಾನೆ, ತಿರುಗಿ ಬರಲ್ಲ ಈ ದಾರಿಯಲ್ಲಿ. ದಿಸ್ ಇಸ್ ಮೈ ಚಾನ್ಸ್, ಮೈ ಆಪರ್ಚುನಿಟಿ. ಮತ್ತೆ ಹೆಚ್ಚಾಗಿ ಕೂಕೊಂಡ. ಆತನ ಸ್ವರಕ್ಕೆ ರಾಜರು ಕೂಡ ಅಲ್ಲೇ ನಿಂತ ಕರೆಯವನ. ಅವನನ್ನ ಕರೆದಾಗ ಆ ಭಿಕ್ಷಾ ಪಾತ್ರೆನೂ ಆ ಕಂಬಳಿನ ಎತ್ಕೊಂಡು ಬರಲಿಲ್ಲ. ಅವನು ವಾಕ್ಯ ಹೋದ್ರಿ, ಭಿಕ್ಷಾ ಪಾತ್ರೆ ಎಸ್ದ, ಕಂಬಳಿನ ಎಸ್ದ. ಯಾಕಂದ್ರೆ he knows his time has come for a change. ಎಲ್ಲವನ್ನೂ ಕೂಡ ಎಸ್ದು ಬಂದವನು. ಬಂದು ನಿನಗೇನು ಬೇಕೆಂಬುದಾಗಿ ಸ್ವಾಮಿ ಕೇಳುವಾಗ ಸ್ಪಷ್ಟವಾಗಿ ಹೇಳಿದ, ನನಗೆ ಕಣ್ಣುಗಳು ಬರಬೇಕು. ದಟ್ ಇಸ್ ದ ಎಂಡ್ ಆಫ್ ಹಿಸ್ ಟ್ರಬಲ್. ರಕ್ತ ಕುಸುಮ ರೋಗಿ 12 ವರ್ಷದಲ್ಲಿ ಆಕೆ ಡಾಕ್ಟರ್ ಹತ್ರ ಹೋಗಿ ಬೆಂಗಳೂರು ಡಾಕ್ಟರ್ ಇರ್ಬೇಕು ಅವನವನು ಎಲ್ಲ ಸುಡ್ಕೊಬಿಟ್ಟ. ಆ ಸ್ಕ್ಯಾನ್ ಮಾಡು, ಈ ಸ್ಕ್ಯಾನ್ ಮಾಡು, ಆ ಎಕ್ಸ್ರೇ ಮಾಡು, ಈ CT ಸ್ಕ್ಯಾನ್ ಮಾಡು ಅಂತ ಹೇಳಿ ಎಲ್ಲ ಕ್ಲೀನ್ ಆಗಿ ಬೋಲ್ಸ್ಬಿಟ್ರು. ಆಕೆಗಂತ ಏನಿಲ್ಲ. ವಾಕ್ಯ ನೋಡ್ತೇವೆ, ವೈದ್ಯರ ಹತ್ರ ಹೋಗಿ ತನ್ನ ಎಲ್ಲದನ್ನು ಕಳ್ಕೊಂಡಳು. ಕಾಯಿಲೆ ಹೆಚ್ಚಾಯಿತೇ ಹೊರತು ಏನೂ ಆಗ್ಲಿಲ್ಲ. ಇವತ್ತು ಹೋಗಿ ನೋಡ್ರಿ, ನೀವೇನಾದ್ರು ಈ ಮಣಿಪಾಲ್ ಹಾಸ್ಪಿಟಲ್ಗೋ ಫೋರ್ಟಿಸ್ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗ್ತದೆ ನಿಮ್ಗೆ. ಎಲ್ಲರೂ ಕೂಡ ಇನ್ಶೂರೆನ್ಸ್ ಅದೆಲ್ಲ ಖಾಲಿ ಮಾಡಾಕ್ಬಿಡ್ತಾರೆ, ಆಮೇಲೆ ಕಳಿಸ್ದಾಗ ಹೋಗ್ರಿ ಅಂತ ಇರ್ಲಿ. ಸೊ ಬಟ್ ಆಕೆಗೆ ಒಂದು ಅವಕಾಶ ಇತ್ತು. ಏನು? ಯೇಸು ಸ್ವಾಮಿ ಹೋಗ್ತಾರೆ. ದಿಸ್ ಇಸ್ ಮೈ ಚಾನ್ಸ್. ಯವನಸ್ಥ ಮಕ್ಕಳೇ ಅರ್ಥ ಮಾಡ್ಕೊಡ್ರಿ, ದಿಸ್ ಇಸ್ ಮೈ ಚಾನ್ಸ್. ಒಂದು ವೇಳೆ ನಾನು ಇದನ್ನು ಕಳ್ಕೊಂಡ್ರೆ ನನ್ನ ಜೀವಿತ ತಿರುಗಿ ಬರೋದಿಲ್ಲ. ಮುಂದೆ ಹೋಗಿ ನಿಲ್ಲುವಂಥ ಯೋಗ್ಯತೆ ನನಗಿಲ್ಲ. ಆದರೆ ಜನ ಇದ್ದಾರೆ ನಿಜ. ಅವುಗಳ ಮಧ್ಯದಲ್ಲಿ ಹೇಗೋ ನಾನು ಹೋಗಿ ಆತನ ಬಟ್ಟೆನ ಮುಟ್ಟಿದ್ದೀನಿ ಸಾಕು, ನನಗೆ ಗುಣ ಆಗುತ್ತೆ. ಪ್ರೇರಿದ್ರೆ ನಾನು ಓದ್ಬೇಕಾದ್ರೆ ನೀವು ಬಹಳ ಈಸಿಯಾಗಿ ಓದ್ತೀರಿ. ಅವ್ರ ಒಬ್ಬ ಡಾಕ್ಟರ್ ಆಗಿ ನಾನು ಓದ್ತಿ ಎಷ್ಟು ಕಷ್ಟ. ಆಕೆಗೆ ಅನಿಮಿಕ್ ಆಗಿದ್ದಾಳೆ. 12 ವರ್ಷ ಬ್ಲೀಡಿಂಗ್ ಆಗಿ ಮೈಯಲ್ಲಿ ರಕ್ತನೇ ಇಲ್ಲ, ನಡೆಯಕ್ಕೆ ಹೋಗಕ್ಕೆಲ್ಲ ಆಗ್ತಾ ಇಲ್ಲ, ಮುಖ ಕಾಲು ಕೈಯೆಲ್ಲ ಊದ್ಕೊಂಡಿದೆ. ಆದರೂ ಕೂಡ ಆಕೆ ಗೊತ್ತು, ದಿಸ್ ಇಸ್ ಮೈ ಚಾನ್ಸ್, ಮೈ ಲಾಸ್ಟ್ ಚಾನ್ಸ್. ಇಫ್ ಐ ಮಿಸ್ ಫಾರ್ ಎವರ್. ಕಷ್ಟ ಪಟ್ಕೊಂಡು ನುಗ್ಕೊಂಡು ಓದ್ಲು, ಮುಟ್ಟಿದ್ಲು, ಗುಣ ಆದ್ಲು. ಯುವರ್ ಆಪರ್ಚುನಿಟಿ ಆಲ್ಸೋ ಇನ್ ಯುವರ್ ವೇ.
ನಿನಗೆ ಸಿಗುವಂತ ಅವಕಾಶಗಳನ್ನು ಕಳ್ಕೊಂಡ್ರೆ ತಿರುಗಿ ನಿನ್ನ ಜೀವಿತಕ್ಕೆ ಅದು ಬರೋದಿಲ್ಲ. ಈ ಸ್ತ್ರೀ ಅವಕಾಶ ಸಿಕ್ತು, ಬರ್ಡೇನ ತಗೊಂಡ್ಲು, ಓದು ನೆಟ್ಟಿಗೆ ಅಲ್ಲೆಲ್ಲ ಗಣಿಸಿದ್ದಾರೆ, ಆದ್ರೂ ಕೂಡ ನುಗ್ಗದು ವರ್ಡೆ. ಗಮನಿಸಿ, ಆಕೆ ಭರಣಿಯನ್ನ ಕವರ್ನ ಓಪನ್ ಮಾಡಿಲ್ಲ. ಏನಂತಿದೆ? ಶಿ ಬ್ರೋಕ್ ದ ಬಾಕ್ಸ್, ಅಲಬಾಸ್ಟರ್ ಬಾಕ್ಸ್. ಆಕೆ ಒಡೆದ್ಲು. ನನ್ನ ಪ್ರಶ್ನೆ, ಇವತ್ತು ನಿಮ್ಮ ಮನೆ ಹೆಂಗಸರು, ಎಲ್ಲ ಹೆಣ್ಮಕ್ಳಿದ್ರೆ ಇರ್ರಿ, ಯಾರು ಸೆಂಟ ಆತರ ಹೊಡೆದರ ಎಲ್ಲರ ಮೇಲೆ ಹಾಕ್ತೀರೇನ್ರಿ? ಅದನ್ನ ತೆಗೆದು ಅದಕ್ಕೊಂದು ರೋಲರ್ ಬಟ್ ಬೇರೆ ಇರ್ತದೆ, ಅಲ್ಲಿ ಅಷ್ಟೇ ಉಜ್ಬೇಕು, ಜಾಸ್ತಿ ಉಜ್ಕೋಬಾರ್ದು. ಒಂದು 2-3 ಪಾಯಿಂಟ್ ಅಲ್ಲಿ ಉಜ್ಬೇಕು ಅಷ್ಟೇ, ಇಲ್ಲ ಖರ್ಚಾಗ್ಬಿಡ್ತದಲ್ಲ. ಇಮ್ಮಿಡಿಯೇಟ್ ಮತ್ತೆ ಟೈಟ್ ಆಗಿ ಇಟ್ಕೊಡೋದು. ಸ್ವಲ್ಪನೇ. ಆದ್ರೆ ಈ ಸ್ತ್ರೀ ಆಕೆ ಏನ್ ಮಾಡಿದ್ಲು? ಭರಣಿಯನ್ನ ಒಡೆದ್ಲು. ಯಾಕೆ ಒಡೆದ್ಲು? ಭರಣಿಯನ್ನ ಒಡೆದ್ಲು, ಎಲ್ಲವನ್ನು ಕೂಡ ಯೇಸುಸ್ವಾಮಿ ತಲೆ ಮೇಲಿಂದ ಎಲ್ಲ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಹಾಕಿದ್ಲು. ಏನ ಅರ್ಥ? This is only exclusively for my Lord Jesus Christ. No sharing. ನನಗಾಗ್ಲಿ, ನನ್ನ ಹೆಂಡತಿಗಾಗ್ಲಿ, ನನ್ನ ಮಕ್ಕಳಿಗಾಗ್ಲಿ ಕ್ರಿಸ್ತನಿಗೆ ಮಾತ್ರವೇ ಹೊರತು ಬೇರೆ ಯಾರಿಗೂ ಕೂಡ ಅಲ್ಲ. ದಾವಿದಲ್ಲಿ ಡ್ಯಾನ್ಸ್ ಮಾಡೋಕೆ ಹೇಳ್ತಾನೆ, ನನ್ನ ದೇವರ ಮುಂದೆ ಹೊರತು ಬೇರೆ ಎಲ್ಲೂ ಇಲ್ಲ. ಸಂಪೂರ್ಣವಾದ ಸಮರ್ಪಣೆ, ದ ಟೋಟಲ್ ಡೆಡಿಕೇಶನ್, ಟೋಟಲ್ ಕಮಿಟ್ಮೆಂಟ್ ಟು ಗಾಡ್. ಸಂಪೂರ್ಣವಾಗಿ ಆಕೆ ಸುರಿದಳು, ಮತ್ತೆ ಯಾವುದು ಕೂಡ ಉಳಿಸ್ಕೊಳ್ಳಿಲ್ಲ. ಎಲ್ಲ ವೇಸ್ಟ್ ಅಂತಿದ್ದಾರೆ. ಇವತ್ತು ಕೂಡ ಹಾಗೆ ಹೇಳ್ತಾರೆ, ವೇಸ್ಟ್ ಅಂತ. ಏನೇ ಓದಿ ಒಳ್ಳೆ ಆಫೀಸರ್ ಆಗಿ ಸಂಪಾದನೆ ಮಾಡಿ ಬಿಟ್ಬಿಟ್ಟು ಈಗ ಜೋಳಿಗೆ ಹಾಕೊಂಡು ಬೈಬಲ್ ಇಟ್ಕೊಂಡು ಓಲಾ ಯೇಸು ನಂಬಿರ ಅಂತ ಹೇಳುವಂತ ಇದ್ದೇ ಇರ್ತಾರ್ರಿ. ಅದು ಎಲ್ಲಿರ್ತಾರೆ? ನಿಮ್ಮ ಮನೆಯಲ್ಲೇ ಇರ್ತಾರೆ. ನಿಮಗೆ ಸುವಾರ್ತೆಗೆ ಅಡ್ಡಿ ಮಾಡುವಂಥದ್ದು ಯಾರು ಅಂತಾರೆ? ನಿಮ್ಮ ಸ್ವಂತ ಮನೆಯವರೇ, ಬೇರೆ ಎಲ್ಲೂ ಹೋಗ್ಬೇಕಾಗಿಲ್ಲ ನೀವು. ಅರ್ಥ ಆಗ್ತಿದ್ಯಾ? ಎಲ್ಲ ಆಪೋಸ್ಬಾರ್ದು. ಅದರಲ್ಲಿ ಕೂಡ ಇಸ್ಕೊಳ್ತಾ ಹೋಯ್ತಪ್ಪ ದುಡ್ಡು, ಇಷ್ಟು ದುಡ್ಡು ಅನ್ನೋದು ಇದೆ, ಹೆಂಗಿರೋದು ಅದರಲ್ಲೊಂದು ಅಷ್ಟು ಲೂಟಿ ಮಾಡ್ಕೊತಿದೆ ಅಂತ ಅವ್ರು ಯೋಚನೆ ಮಾಡ್ತಾನೆ. ಯಾವಾಗ ಭರಣಿ ಹೊಡೆಯಲ್ಪಟ್ಟಿತ್ತೋ, ಸುಗಂಧ ತೈಲ ಚೆಲ್ಲಲ್ಪಟ್ಟಿತ್ತೋ, ಆ ಸುವಾಸನೆಗೆ ಏನಾಯ್ತು? ಆ ಮನೆಯನ್ನೆಲ್ಲ ತುಂಬಿಕೊಂಡಿತ್ತು, ಮನೆಯ ಹೊರಗೂ ಪಸರಿಸಿತು. ಎಲ್ಲ ಆಪೋಸ್ಬಾರ್ದ್ರು. ಯೇಸು ಮೇಲದ ಮಾತು, ಆಕೆನ ಬಿಡ್ರಿ, ಆಕೆ ಒಳ್ಳೆದನ್ನೇ ಮಾಡಿದ್ದಾಳೆ, ನನಗೋಸ್ಕರವಾಗಿ, ನನ್ನ ಉತ್ತರ ಕ್ರಿಯೆಗೋಸ್ಕರವಾಗಿ ಆಕೆ ಮಾಡಿದ್ದಾಳೆ. ಆಕೆನ ಬಿಡ್ರಿ. ದೇವರು ಕ್ರಿಸ್ತನು ಆಕೆನ ಗುರುತಿಸಿದ, ಕ್ರಿಸ್ತನು ಆಕೆಯ ಸೇವೆಯನ್ನು ಪ್ರಶಂಸಿಸಿದ. ಮನುಷ್ಯರು ಏನೇ ಹೇಳ್ಕೊಂಡು ಹೋಗ್ಲಿ, ಅದು ಬೇಕಾಗಿಲ್ಲ. ನನ್ನ ಪ್ರಿಯ ಯವನಸ್ಥರೇ, ಆ ಸುಗಂಧ ತೈಲ ಯಾವುದು ಗೊತ್ತೇನ್ರಿ ನಿಮ್ಗೆ? ಆ ಸುಗಂಧ ತೈಲರೇ ನಿಮ್ಮ ಜೀವಿತ ರೀ, ನಿಮ್ಮ ಜೀವಿತ ರೀ. ನೀವೇ ಆ ಸುಗಂಧ ತೈಲ. ನಮ್ಮ ಸಭೆಗೆ ಕೊಟ್ಟಿರುವಂತ ಸುಗಂಧ ತೈಲ ನೀವೇ. ಕರ್ತನ ಸೇವೆಗೆ ಕೊಟ್ಟಿರುವಂತ ಸುಗಂಧ ತೈಲ ನೀವೇ. ನಿಮಗೆ ಕೊಟ್ಟಿರುವಂತಹ ನಿಮ್ಮ ಜೀವಿತವನ್ನ ಬಾಟಲ್ ಟೈಟ್ ಆಗಿ ಸೀಲಾಕಿ ಹಾಕೋಬಿಡ್ರಿ. ಕರ್ತರಿಗಾಗಿ ಒಡೆಯಲ್ಪಡಿದೆ ನನ್ನ ಜೀವಿತ, ಕರ್ತರಿಗಾಗಿ ಮುಡಿಯಲ್ಪಡಿದೆ ನನ್ನ ಜೀವಿತ. ಆಗ ಮಾತ್ರವೇ ಸುಗಂಧ ತೈಲ ಎಲ್ಲ ಕೂಡ ಹೋಗೋದಕ್ಕೆ ಸಾಧ್ಯ. ಎಲ್ಲಿಯ ತನಕ ನೀನು ಸೀಲಾಕಿ ಮುಚ್ಚಿಕೊಂಡಿರ್ತೀಯೋ ಯಾವ ಪ್ರಯೋಜನ ಇಲ್ಲ. ಅದನ್ನ ಬಿಟ್ಟು ಆವಾಗ ಕಾರ್ ತೆಗೆಯೋದು, ಒಂದ್ ಸ್ವಲ್ಪ ಹಾಕೋದು, ಕಾರ್ ತೆಗೆಯೋದು, ಸ್ವಲ್ಪ ಹಾಕೋದು, ಈ ರೀತಿಯಾಗಿ ಇದರಲ್ಲಿ ಶೇರ್ ಇದೆ. ನನ್ನ ಹೆಂಡತಿಗೂ ಶೇರ್ ಇದೆ, ನಮ್ಮ ಮಕ್ಕಳಿಗೂ ಶೇರ್ ಇದೆ, ನಮ್ಮ ಅಪ್ಪನಿಗೂ ಅಮ್ಮನಿಗೂ ಎಲ್ಲರಿಗೂ ಶೇರ್ ಇದೆ ಅಂತಂದ್ರೆ ಕರ್ತನನ್ನು ಘನಪಡಿಸಲಿಕ್ಕೆ ಸಾಧ್ಯತೆ ಇಲ್ಲ. ಕರ್ತನಿಗೆ ಮಾತ್ರ ಮೀಸಲು. ಇವತ್ತು ಯವನಸ್ಥರು ಇನ್ನೊಂದು ಕಾರ್ಯವನ್ನು ಮಾಡ್ತಾರೆ, ಗೊತ್ತಿದೆ ನಿಮ್ಗೆ? ಪ್ರಸಂಗಿ ಪುಸ್ತಕ 10ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. ಪ್ರಸಂಗಿ 10:1. ಕನ್ನಡ ಓದ್ತೀರಾ? ಇಂಗ್ಲಿಷ್ ಓದ್ತೀರಾ? ರೀಡ್. ಸಾಕು. ನೀವೇ ಆ ತೈಲ. ನಿಮ್ಮ ತೈಲದಲ್ಲಿ ಒಂದು ಸತ್ತ ನೊಣ ಬಿದ್ದರೆ ಸಾಕ್ರಿ.
ಒಂದು ಸತ್ತ ನೊಣ, ಗಾನ್ ಗಾನ್, ನೀನು ಇಡೀ ಜೀವಿತವೇ ಹೋಯ್ತು, ಸರ್ವನಾಶ. ಆ ತೈಲವನ್ನು ಯಾರು ಕೂಡ ಹಚ್ಕೊಳ್ಳಲ್ಲ. ಅರ್ಥ ಆಗ್ತಿದ್ಯಾ? ನನ್ನ ಪರಿಶುದ್ಧವಾದ ಜೀವಿತದಲ್ಲಿ ಒಂದು ವೇಳೆ ಕರ್ತನನ್ನು ತಿರಸ್ಕರಿಸಿ ಮ್ಯಾಸ್ಟರ್ಬೇಷನ್, ಪೋರ್ನೋಗ್ರಫಿ, ಪ್ರಿಮ್ಯಾರಿಟಲ್ ಸೆಕ್ಸ್, ಇಂಥ ಒಂದು ಹೊಲಸು ಕಾರ್ಯಗಳಿಗೆ ಕೈ ಹಾಕಿದ್ರೆ ಹಾಗೆಯೇ ನಿನ್ನ ಸುಗಂಧ ತೈಲ ಕೆಟ್ಟು ಹೋಯ್ತು. ನೆಕ್ಸ್ಟ್ ಏನಿದ್ರು ಕೂಡ HIV, ಏಡ್ಸ್, ಸಿಫಿಲಿಸು, ಗೊನಾರಿಯಾ ಇವುಗಳೇ. ಕ್ರಿಸ್ತನು ಮಣ್ಣಿನ ಪಾತ್ರೆಯನ್ನು ಯೂಸ್ ಮಾಡ್ತಾನೆ, ಅಲ್ಯೂಮಿನಿಯಂ ಪಾತ್ರೆಯನ್ನು ಯೂಸ್ ಮಾಡ್ತಾನೆ, ಬೆಳ್ಳಿ ಪಾತ್ರೆ ಯೂಸ್ ಮಾಡ್ತಾನೆ, ತಾಮ್ರದ ಪಾತ್ರೆ, ಚಿನ್ನ ಪಾತ್ರೆ ಯೂಸ್ ಮಾಡ್ತಾನೆ. ಆದರೆ ಯಾವುದೇ ಕಾರಣಕ್ಕೂ ಹೊಲಸು ಪಾತ್ರೆಯನ್ನ ಯೂಸ್ ಮಾಡಲ್ಲ. He will never use the filthy vessel. If you are a filthy vessel, that's a gone. ಡೇವಿಡ್ ಲಿವಿಂಗ್ಸ್ಟನ್ ಹೆಸರು ನೀವು ಕೇಳಿರ್ಬೋದಲ್ಲ. ಡೇವಿಡ್ ಲಿವಿಂಗ್ಸ್ಟನ್ ಆತನ ಬರೀ MBBS ಅಲ್ಲ, FRCS ಆ ಕಾಲದಲ್ಲೇ FRCS ಮಾಡಿಕೊಂಡು ಇಂಗ್ಲೆಂಡಲ್ಲಿ ಆತನ ಸರ್ಜರಿ ನೋಡೋದಕ್ಕೆ ಬೇರೆ ಬೇರೆ ದೇಶದಿಂದ ಬರೋರು. ಅಷ್ಟು ಪಾಪ್ಯುಲರ್ ಆದಂಥವನು ಡಾಕ್ಟರ್ ಡೇವಿಡ್ ಲಿವಿಂಗ್ಸ್ಟನ್. ಆಗ ಅವನ ಗ್ರಾಜುಯೇಷನ್ ಆದಮೇಲೆ ಒಬ್ಬ ಸ್ಟಿವಾರ್ಡ್ಸ್ ಅಂತ, ಅವನು ಕೂಡ ಡಾಕ್ಟ್ರೇ, ರಿಚೆಸ್ಟ್ ಪರ್ಸನ್ ಸ್ಟಿವಾರ್ಡ್ಸ್ ಎಂಬುದಾಗಿ. ಆತನು ಬಂದು ಹೇಳ್ತಾರೆ, ಲಿವಿಂಗ್ಸ್ಟನ್, ಐ ನೋ ಯು ಆರ್ ವೆರಿ ಇಂಟೆಲಿಜೆಂಟ್, ಯು ಆರ್ ಎ ವೆರಿ ಗುಡ್ ಬೆಸ್ಟ್ ಸರ್ಜನ್ ಇನ್ ಇಂಗ್ಲೆಂಡ್. ನಾನು ನಿನಗೋಸ್ಕರ ಒಂದು ದೊಡ್ಡ ಹಾಸ್ಪಿಟಲ್ನ ಓಪನ್ ಮಾಡಿಕೊಡ್ತೀನಿ. ಯು ಆರ್ ದ ಚೀಫ್ ಆಫ್ ದಟ್ ಹಾಸ್ಪಿಟಲ್. ಮತ್ತೆ ಅಷ್ಟು ಮಾತ್ರ ಅಲ್ಲ, ಐ ವಿಲ್ ಗಿವ್ ಯು ಎ ಬ್ಲಾಂಕ್ ಚೆಕ್ ಸೈನ್ ಮಾಡಿಕೊಡ್ತೀನಿ. ನೀನು ಎಷ್ಟು ಸಂಬಳ ಬೇಕೋ ನೀನು ಹಾಕೋ, ನಾನು ನಿನ್ನ ಸಂಬಳ ಫಿಕ್ಸ್ ಮಾಡಲ್ಲ, ನೀನು ಎಷ್ಟು ಬೇಕೋ ಅಷ್ಟು ಹಾಕೋ, ಯು ಡೂ ದಟ್ ಅಂತ ಹೇಳುವಾಗ ಲಿವಿಂಗ್ಸ್ಟನ್ ಹೇಳುವ ಮಾತು, ಐ ಆಲ್ರೆಡಿ ಡಿಸೈಡೆಡ್ ಟು ಫಾಲೋ ಮೈ ಲಾರ್ಡ್. ಮೈ ಲಾರ್ಡ್ ಇಸ್ ಆಸ್ಕಿಂಗ್ ಮೀ ಟು ಗೋ ಟು ಆಫ್ರಿಕಾ. ನಿಮಗೆ ತಲೆ ಕೆಟ್ಟಿದ್ದೇನೆ, ಆಫ್ರಿಕಾ ದೇಶಕ್ಕೆ ಹೋಗ್ತಾರಂತೆ. ಅಲ್ಲಿ ಎಂತೆಂಥ ಕಾಯಿಲೆಗಳಿದೆ ಅಂತ ಗೊತ್ತಾ, ಎಂತೆಂಥ ಭಯಂಕರ ಪ್ರಾಣಿಗಳಿದೆ ಅಂತ ಗೊತ್ತಾ ನಿಮಗೆ? ಐ ನೋ ಬಟ್ ಮೈ ಗಾಡ್ ಕಾಟ್. ಹುಚ್ಚ ಅಂತ ಹೇಳ್ತಾನೆ, ಯು ಆರ್ ಎ ಫೂಲ್. ಆಫ್ರಿಕಾ ದೇಶಕ್ಕೆ ಹೋಗ್ತಾನೆ, ಭಯಂಕರವಾದ ಪರಿಸ್ಥಿತಿ, ಗುಡ್ಸಲು ಮಾಡಿಕೊಂಡು ಅಲ್ಲಿ ಇಲ್ಲಿ ಬೇರುಗಳನ್ನ ತಿನ್ಕೊಂಡು ಬದುಕ್ತಾನೆ. ಒಂದು ಸಲ ಒಂದು ಸಿಂಹ ಬಂದು ಅಟ್ಯಾಕ್ ಮಾಡಿ ಈ ಒಂದು ರೈಟ್ ಶೋಲ್ಡರ್ ಕಿತ್ತಾಕ್ತು. ಆಗ ಟ್ರೀಟ್ಮೆಂಟ್ಗೋಸ್ಕರವಾಗಿ ತಿರುಗಿ ವಾಪಸ್ ಇಂಗ್ಲೆಂಡ್ಗೆ ಅವನು ಕರೆಸಿದಾಗ ಅವನ ಸ್ವಂತ ಹೆಂಡತಿ ಲಿವಿಂಗ್ಸ್ಟನ್ನ ಮುಖನ ಗುರುತಿಡಕ್ಕಾಗಲಿಲ್ಲ. ಗೊತ್ತಿದೆ, ಸ್ವಂತ ಹೆಂಡತಿ ಕೈಲಿ ತನ್ನ ಗಂಡನನ್ನ ಗುರುತಿಡಕ್ಕಾಗಲಿಲ್ಲ. ಕಡೆಗೆ ಟ್ರೀಟ್ಮೆಂಟ್ ಮಾಡಕ್ ಹೋದಾಗ ಲಿವಿಂಗ್ಸ್ಟನ್ ದೇಹದಲ್ಲಿ 27 ಕಾಯಿಲೆ ಇತ್ತು, 27 ಡಿಸೀಸಸ್ ವಿತ್ ಕ್ರಶ್ಡ್ ರೈಟ್ ಶೋಲ್ಡರ್. ಟ್ರೀಟ್ಮೆಂಟ್ ಆಗುತ್ತೆ, ಟ್ರೀಟ್ಮೆಂಟ್ ಆದ್ರೆ ಮತ್ತೆ ಹೇಳ್ತಾರೆ ಹೋಗ್ಬೇಡ ಅಂತ. ನೋ, ಐ ವಾಂಟ್ ಟು ಗೋ. ತಿರುಗಿ ಹೋಗ್ತಾನೆ ಆಫ್ರಿಕಾಗೆ ಹೋಗಿ ಸೇವೆ ಮಾಡಿ ಅಲ್ಲೇ ಸಾಯ್ತಾನೆ. ಆಫ್ರಿಕಾ ದೇಶ ಅಂತ ಹೇಳುವ ಖಂಡ, ಬರೀ ದೇಶ ಅಲ್ಲ, ಕಾಂಟಿನೆಂಟ್, ಅದು ಕತ್ತಲೆಯ ದೇಶ ಅಲ್ಲ, ಮನುಷ್ಯನೇ ಒಡೆದು ತಿನ್ನುವಂತ ಜನ ಇರುವಂತ ದೇಶ. ಆದರೆ ಲಿವಿಂಗ್ಸ್ಟನ್ ಸಾಯ್ಬೇಕಾದ್ರೆ ಅರ್ಧ ಆಫ್ರಿಕಾ ಖಂಡವೇ ಕ್ರಿಸ್ತರನ್ನ ನಂಬಿತ್ತು. ಒಂದು ಊರಲ್ಲ, ಆಫ್ ಕಾಂಟಿನೆಂಟ್, ಒಂದು ದೇಶ ಅಲ್ಲ, ಆಫ್ ಕಾಂಟಿನೆಂಟ್ ಆಫ್ ಸೌತ್ ಆಫ್ರಿಕಾ, one man committed to Lord Jesus Christ. ಅಲ್ಲೇ ಸಾಯ್ತಾನೆ. ವಿಷಯ ಗೊತ್ತಾಗ್ತದೆ. ಆಗ ಇಂಗ್ಲೆಂಡ್ ರಾಣಿ ಹೇಳಿ ಕಳಿಸ್ತಾಳೆ, ಐ ವಾಂಟ್ ಟು ಹಾನರ್ ಹಿಮ್. ಸೊ ಆ ಬಾಡಿನ ಇಲ್ಲಿ ಕರ್ಕೊಂಡು ಎತ್ಕೊಂಡು ನಾನು ರಾಜ ಮರ್ಯಾದೆಯೊಟ್ಟಿಗೆ ಆತನ ಸಂಸ್ಕಾರ ಮಾಡಬೇಕು. ಸರಿ, ಬಾಡಿನ ತಗೊಂಡು ಬರ್ತಾರೆ. ಅಲ್ಲಿ ಬಾಡಿ ಬಂದ್ರೆ ಎಲ್ರಿಗೂ ಡೌಟ್ ಆಗ್ಬಿಡ್ತದೆ, ಇದು ಲಿವಿಂಗ್ಸ್ಟನ್ ಬಾಡಿ ಅಲ್ವೇ ಅಲ್ಲ ಅದು. ಯಾಕಂದ್ರೆ ಅಷ್ಟು ಮಟ್ಟಿಗೆ ವಿಕಾರವಾಗಿರ್ತದೆ. ಲಿವಿಂಗ್ಸ್ಟನ್ ಬಾಡಿ ಅಲ್ವೇ ಅಲ್ಲ, ಯಾರೋ ಬೇರೆ ಬಾಡಿ ಇದು. ಆಗ ಒಂದು ಕೆಲಸ ಮಾಡೋಣ, ಅವನಿಗೆ ಇದು ಸಿಂಹ ಹೊಡೆದಾಗ ಒಂದು ಎಕ್ಸ್ರೇ ತೆಗೆದಿದ್ವಲ್ಲ, ಆ ಎಕ್ಸ್ರೇನ ತರಿಸೋಣ ಹಾಸ್ಪಿಟ್ಲಿಂದ, ಮತ್ತೆ ಈಗ ಒಂದು ಎಕ್ಸ್ರೇ ಮಾಡೋಣ, ಈ ಎಕ್ಸ್ರೇನ ಎರಡು ಕೂಡ ನಾವು ಕಂಪೇರ್ ಮಾಡಿ ನೋಡೋಣ ಅಂತ ಹೇಳಿ ಆಗ ಹೆಣದ ಎಕ್ಸ್ರೇನ ತೆಗಿತಾರೆ. ಯಾಕಂದ್ರೆ ಮಾಂಸನೇ ಇಲ್ಲ, ಬರೀ ಎಲುಬು. ಸರಿ,
ಆ ಎಕ್ಸನ್ನ ತೆಗಿತಾರೆ. ಆ ಎಕ್ಸ್ ಎರಡನ್ನೂ ಕೂಡ ಕಂಪೇರ್ ಮಾಡಕ್ ಹೋದ್ರೆ ಎಕ್ಸಾಕ್ಟ್ ಆಗಿರ್ತದೆ ಎರಡೂ. ಆವಾಗ ಏನ್ ಕ್ರಶ್ ಆಗಿತ್ತ ಬೋನ್ಸ್ ಎಕ್ಸಾಕ್ಟ್ ಕ್ರಶಿಂಗ್ ಇರ್ತದೆ. ಆಗ ಡಾಕ್ಟರ್ ಡಿಕ್ಲೇರ್ ದಿಸ್ ಇಸ್ ಡೆಫಿನೆಟ್ಲಿ ಲಿವಿಂಗ್ ಸ್ಟಾರ್. ಯಾಕಂದ್ರೆ ಆವಾಗ DNA ಟೆಸ್ಟಿಗೆಲ್ಲ ಇರಲಿಲ್ಲ, ಟೆಸ್ಟ್ ಮಾಡ್ತಾರೆ. ಆಗ ರಾಜ ಮರ್ಯಾದೆಯಿಂದ ಆತನಿಗೆ ಸಂಸ್ಕಾರ ಆಗ್ತದೆ. ಆ ಸಮಯದಲ್ಲಿ ಇದೇ ಡಾಕ್ಟರ್ ಸ್ಟಿವಾರ್ಟ್ಸ್ ಅಲ್ಲಿರ್ತಾರೆ. ಹಿ ವಿಲ್ ಬಿ ಕ್ರೈಯಿಂಗ್ ಅಂಡ್ ವಿಲ್ ಬಿ ಕ್ರೈಯಿಂಗ್, ಅಳ್ತಾ ಇರ್ತಾನೆ. ರಾಜ ಮರ್ಯಾದೆಯಿಂದ ಸಂಸ್ಕಾರ ಆಗ್ತದೆ. ಅವನ ಸಮಾಧಿ ಹತ್ರ ಸ್ಟಿವಾರ್ಟ್ಸ್ ಅಳ್ತಾ ಇರ್ತಾನೆ. ಹತ್ಕೊಂಡು ಆತ ಹೇಳ್ತಾನೆ, ಲಿವಿಂಗ್ಸ್ಟನ್, ಯು ಆರ್ ನಾಟ್ ಎ ಫೂಲ್, ಬಟ್ ಇಟ್ ಇಸ್ ಐ ಆಮ್ ದ ಫೂಲ್. ಹಣ 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 ಆಸ್ತಿದ ಹೋಗಿ ನನ್ನ ಜೀವಿತವನ್ನು ನಷ್ಟ ಮಾಡಿಕೊಂಡೆ. ಆದರೆ ದೇವರು ಅದ್ಭುತವಾಗಿ ನಿನ್ನನ್ನು ಉಪಯೋಗಿಸ್ತಾನೆ. ನನ್ನ ಪ್ರಿಯ ಸಹೋದರನೇ ಸಹೋದರಿ, ನನ್ನ ಮಕ್ಕಳೇ, ಡೋಂಟ್ ಬಿ ಫೂಲ್. ಲೋಕದ ಹಿಂದೆ ಹೋಗಿ, ಆಸ್ತಿ ಹಿಂದೆ ಹೋಗಿ, ಅಧಿಕಾರದಿಂದ ಹೋಗಿ ನಿಮ್ಮನ್ನು ನೀವು ಮೂರ್ಖನ ಮಾಡಕ್ಕೆ ಹೋಗ್ಬಿಡಿ. ಕರ್ತನಾಗಿ ಆಗಿ ನೀವು ಏನು ಮಾಡ್ತೀರೋ ಅದೇ ಶಾಶ್ವತ. ಒಂದು ವೇಳೆ ಕರ್ತನು ನಿಮ್ಮನ್ನ ತನ್ನ ಸೇವೆಗಾಗಿ ಕರ್ತರೆ, ಸೇವೆಗೆ ಸಮರ್ಪಣೆ ಮಾಡಿಕೊಡಿ. ಕರ್ತನು ಸಭೆಯ ಜವಾಬ್ದಾರಿಗಾಗಿ ಒಂದು ಎಲ್ಡ್ರೆ ಆಗಿಯೋ ಡೀಕನ್ ಆಗಿಯೋ ನೀವು ಆಗುತ್ತಾರೆ, ಆಗ್ರಿ. ಸಭೆಯನ್ನು ಕಟ್ಟ್ರಿ, ಸಭೆಯನ್ನು ಬಲಪಡಿಸ್ರಿ, ಸಭೆಯನ್ನು ಬೆಳೆಸ್ರಿ.